2 ಅರಸುಗಳ ಪುಸ್ತಕ 6ನೇ ಅಧ್ಯಾಯ 1ನೇ ವಾಕ್ಯ. ಮತ್ತೊಮ್ಮೆ ಯಾರಾದ್ರೊಬ್ರು ಶಬ್ದವಾಗಿ ಓದೋಣ. ಸಾರಿ ಪ್ರವಾದಿ ಮಂಡಳಿಯವರು ಎಲಿಷನಿಗೆ, ನಾವು ನಿನ್ನ ಜೊತೆಯಲ್ಲಿ ವಾಸಿಸುತ್ತಿರುವ ಈ ಸ್ಥಳವು ಬಲು ಇಕ್ಕಟ್ಟಾಗಿದೆ. ಸಾಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಲ್ಲರ ಗಮನವಿಟ್ಟು ಕೇಳಿಸಿಕೊಳ್ಳಿರಿ. ದೇವರ ಮಕ್ಕಳು, ದೇವರಿಂದ ಆರಿಸಿಕೊಳ್ಳಲ್ಪಟ್ಟವರು, ದೇವರನ್ನು ಆರಾಧಿಸುವ ಮಕ್ಕಳು, ಪರಿಶುದ್ಧರು, ನಮ್ಮ ಪಿತೃಗಳು, ಅವರ ಜೀವಿತದಲ್ಲಿಯೂ ಕೂಡ ಅವರು ಪ್ರೈಸ್ ದಿ ಲಾರ್ಡ್ ಇಕ್ಕಟ್ಟನ್ನು ಅನುಭವಿಸಿದ ಕೆಲ ಕಾರ್ಯಗಳನ್ನು ನಾವು ನೋಡಬಹುದು. ಅವರು ಕೂಡ, ಅಥವಾ ನಾನು ನಿಮಗೆ ಸ್ಪಷ್ಟವಾಗಿ ಹೇಳುತ್ತೇನೆ, ಅವರು ಕೂಡ ಇಕ್ಕಟ್ಟಿನ ದಾರಿಯಲ್ಲಿ ಹಾದು ಹೋಗಿರುವುದನ್ನು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾವು ಅನೇಕ ಸಮಯದಲ್ಲಿ ನಾವು ಸಭೆಯು ಇಕ್ಕಟ್ಟಿನಲ್ಲಿ ನಡೆಯುವಾಗ, ಕುಟುಂಬವು ಇಕ್ಕಟ್ಟಿನ ಹಾದಿಯಲ್ಲಿ ನಡೆಯುವಾಗ, ನಮ್ಮ ಬಿಸ್ನೆಸ್ ವ್ಯವಹಾರ ಇಕ್ಕಟ್ಟಿನ ಹಾದಿಯಲ್ಲಿ ನಡೆಯುವಾಗ, ನಮ್ಮ ಜೀವಿತವು ಇಕ್ಕಟ್ಟಿನ ಹಾದಿಯಲ್ಲಿ ನಡೆಯುವಾಗ ನಾವು ಅನೇಕ ಸಮಯದಲ್ಲಿ ಹೇಳುತ್ತೇವೆ, ದೇವರೇ ನನ್ನನ್ನು ನೀವು ಕೈ ಬಿಟ್ಬಿಟ್ರಾ, ಸೈತಾನನು ನನ್ನನ್ನು ಜಯಿಸುತ್ತಿದ್ದಾನೆ ಎಂಬುದಾಗಿ ನಾವು ಹೇಳುವುದುಂಟು. ಆದರೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಪ್ರೈಸ್ ದಿ ಲಾರ್ಡ್, ನೀವು ಇಕ್ಕಟ್ಟನ್ನು ಅಗೆ ಮಾಡಬೇಡಿರಿ. ಇಕ್ಕಟ್ಟನ್ನು ಅಗೆ ಮಾಡುವವರು ಯಾರು ಅಗೆ ಮಾಡುತ್ತಾರೆ ಗೊತ್ತಾ? ಇಕ್ಕಟ್ಟಿನಲ್ಲಿರುವ ದೇವರ ಚಿತ್ತವನ್ನು ಬಯಸದೇ ಇರುವವರು ಇಕ್ಕಟ್ಟನ್ನು ಅಗೆ ಮಾಡುತ್ತಾರೆ, ಹೋರಾಟವನ್ನು ಅಗೆ ಮಾಡುತ್ತಾರೆ, ಕೆಲ ಕಣ್ಣೀರಿನ ದಾರಿಗಳನ್ನು ಅಗೆ ಮಾಡುತ್ತಾರೆ. ಆರಾಧನೆಯಲ್ಲಿ ಒಂದನ್ನು ಸ್ಪಷ್ಟವಾಗಿ ಹೇಳುತ್ತೇನೆ, ನೀವು ಇಕ್ಕಟ್ಟನ್ನು ಅಗೆ ಮಾಡಬೇಡಿರಿ. ದೇವರು ನಿಮ್ಮ ಜೀವಿತದಲ್ಲಿ ಒಳ್ಳೆ ಕಾರ್ಯಗಳನ್ನು ಮಾಡುವ ದೇವರಾಗಿದ್ದಾರೆ. ಅನೇಕರು ಅಂದುಕೊಳ್ಳುತ್ತಿರಬಹುದು, ಮನಸ್ಸಿನಲ್ಲಿ ಬಂದಿರೋದೇ ನಾನು ಇಕ್ಕಟ್ಟಿನಲ್ಲಿ, ಬಂದಿರೋದೇ ನಾನು ಕಣ್ಣೀರಿನಲ್ಲಿ, ಬಂದಿರೋದೇ ಕಷ್ಟದಲ್ಲಿ ಬಂದಿದ್ದೇನೆ, ಇಲ್ಲಿ ಬಂದು ಕೂತ್ಕೊಂಡು ದೇವರು ನನ್ನ ಕಣ್ಣೀರನ್ನು ಒರೆಸ್ತಾರೆ ಎಂಬುದಾಗಿ ಹೇಳಿದ್ರೆ, ಇಕ್ಕಟ್ಟನ್ನು ಮಾರ್ಪಡಿಸುತ್ತಾರೆ ಎಂಬುದಾಗಿ ಅಂದುಕೊಂಡ್ರೆ, ಇವನು ಹೇಳ್ತಾ ಇದ್ದಾನೆ ಇಕ್ಕಟ್ಟನ್ನು ಹಾಗೆ ಮಾಡಬೇಡ್ರಿ ಎಂಬುದಾಗಿ ಹೇಳ್ತಾ ಇದ್ದಾನಲ್ವಾ, ಉಲ್ಟಾ ಹೇಳ್ತಾ ಇದ್ದಾನಲ್ಲ ಎಂಬುದಾಗಿ ಅನೇಕರು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿರಬಹುದು. ನಾನೀಗ ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆಯನ್ನ ಕೇಳುತ್ತೇನೆ, ಎಷ್ಟು ಜನರು ನನ್ನ ಜೀವಿತದಲ್ಲಿ ಇಕ್ಕಟ್ಟನ್ನು ಅನುಭವಿಸುತ್ತಾ ಇದ್ದೇನೆ, ನನ್ನ ಎಜುಕೇಶನ್ ಅಲ್ಲಿ ಹೋರಾಟವನ್ನು ಅನುಭವಿಸುತ್ತಾ ಇದ್ದೇನೆ, ನನ್ನ ಬಿಸ್ನೆಸ್ ಅಲ್ಲಿ ಹೋರಾಟವನ್ನು ಅನುಭವಿಸುತ್ತಾ ಇದ್ದೇನೆ, ನನ್ನ ಕುಟುಂಬದಲ್ಲಿ ಹೋರಾಟವನ್ನು ಅನುಭವಿಸುತ್ತಾ ಇದ್ದೇನೆ, ನನ್ನ ವ್ಯವಹಾರಗಳಲ್ಲಿ ಹೋರಾಟವನ್ನು ಅನುಭವಿಸುತ್ತಾ ಇದ್ದೇನೆ ಅನ್ನುವರು ಮಾತ್ರ ಕೈಗಳ ಮೇಲೆ ತಲೆಯಲ್ಲಿ ಹೇಳ್ರಿ. 99.9% ಜನರು ಹೋರಾಟವನ್ನು ಅನುಭವಿಸುತ್ತಾ ಇದ್ದೀರಾ. ಅನೇಕರು ಈ ಸಭೆಯಲ್ಲಿ ಹೋರಾಟವನ್ನು ಅನುಭವಿಸುತ್ತಿರುವುದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಹೇಳುತ್ತೇನೆ. ಯಾಕೆ ನಾನು ಈ ರೀತಿ ಹೇಳ್ತಾ ಇದ್ದೀನಿ ಅಂದರೆ, ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಇಬ್ರಿಯರಿಗೆ ಬರೆಯಲ್ಪಟ್ಟಿರುವ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 32ನೇ ವಾಕ್ಯದಿಂದ 35ನೇ ವಾಕ್ಯದವರೆಗೂ ಒಂದು ಕಾರ್ಯ ಬರೆಯಲ್ಪಟ್ಟಿದೆ. ಎಲ್ಲರೂ ಸಭೆಯು ಒಟ್ಟಾಗಿ ಆ ವಾಕ್ಯವನ್ನು ಶಬ್ದವಾಗಿ ಓದೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 32ನೇ ವಾಕ್ಯದಿಂದ 35ನೇ ವಾಕ್ಯದವರೆಗೂ. ಹೀಗಿರಲಾಗಿ ನೀವು ಜ್ಞಾನ ಪ್ರಕಾಶದಲ್ಲಿ ಸೇರಿ ಕಷ್ಟ ಅನುಭವವೆಂಬ ಬಲು ಹೋರಾಟವನ್ನು ಸಹಿಸಿಕೊಂಡ ಇಂದಿನ ದಿನಗಳನ್ನು ನೆನಪಿಗೆ ತಂದುಕೊಳ್ಳಿರಿ. ಕೆಲವು ಸಾರಿ ನೀವು ನಿಂದನೆಗಳನ್ನು, ಸಂಕಟಗಳನ್ನು ಅನುಭವಿಸಿ ಆಸೆಗೆ ಗುರಿಯಾದಿರಿ. ಕೆಲವು ಸಾರಿ ಅಂಥವುಗಳನ್ನು ಅನುಭವಿಸೋದಲ್ಲಿ ಸೇರಿದವರಾಗಿದ್ದು ಕಷ್ಟ ಅನುಭವಲಾಗದಿರಿ. ವೇಡಿಗಳನ್ನು ಹಾಕಿಸಿಕೊಂಡವರ ಕಷ್ಟವನ್ನು ನೋಡಿ ಅವರ ಸಂಗಡ ನೀವು ದುಃಖಪಟ್ಟದಲ್ಲದೆ, ನಮಗೆ ಉತ್ತಮವಾಗಿಯೂ ಸ್ಥಿರವಾಗಿಯೂ ಇರುವ ಆಸ್ತಿಯುಂಟೆಂದು ಚೆನ್ನಾಗಿ ಅರಿತುಕೊಂಡು ನಿಮ್ಮ ಸೊತ್ತನ್ನು ಸುಲುಕೊಳ್ಳುವವರಿಗೆ ಸಂತೋಷದಿಂದ ಬಿಟ್ಟಿರಿ. ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ, ಅದಕ್ಕೆ ಮಹಾ ಪ್ರತಿಫಲ ಉಂಟು. ಮತ್ತೊಮ್ಮೆ ಹೇಳುತ್ತೇನೆ, ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ, ಅದಕ್ಕೆ ಮಹಾ ಪ್ರತಿಫಲ ಉಂಟು. ಅದಕ್ಕೆ ಮಹಾ ಪ್ರತಿಫಲವನ್ನು, ಅದಕ್ಕೆ ತಕ್ಕ ಪ್ರತಿಫಲವನ್ನು ಪರಲೋಕದ ದೇವರು ನಿಮಗೆ ಕೊಡಲು ಶಕ್ತನಾಗಿದ್ದಾನೆ. ನಂಬುವರು ಒಂದು ನಿಮಿಷ ಕೈಗಳನ್ನು ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸಿರಿ. ನಾನು ಅನುಭವಿಸುತ್ತಿರುವ ಕಷ್ಟಕ್ಕೆ, ನಾನು ಅನುಭವಿಸುತ್ತಿರುವ ಕಣ್ಣೀರಿಗೆ, ನಾನು ಅನುಭವಿಸುತ್ತಿರುವ ವೇದನೆಗೆ ತಕ್ಕ ಪ್ರತಿಫಲವನ್ನು ನನ್ನ ದೇವರ ಆತ್ಮನು ನನಗೆ ಕೊಡುತ್ತಾನೆ ಎಂಬುದಾಗಿ ನಂಬುವವರು ಕೈಗಳನ್ನು ತಟ್ಟಿ. ಇಕ್ಕಟ್ಟಿನ ಮೇಲೆ ಇಕ್ಕಟ್ಟು, ದುಃಖದ ಮೇಲೆ ದುಃಖ. ನಿಮ್ಮ ದೃಷ್ಟಿ ಒಂದು ವೇಳೆ ಪ್ರೈಸ್ ದಿ ಲಾರ್ಡ್, ಈ ಇಕ್ಕಟ್ಟು ಯಾವಾಗ ಮಾರ್ಪಡುತ್ತದೆ, ಈ ದುಃಖ ಯಾವಾಗ ಮಾರ್ಪಡುತ್ತದೆ, ಈ ಕಣ್ಣೀರು ಯಾವಾಗ ಮಾರ್ಪಡುತ್ತದೆ, ಈ ಅನಾರೋಗ್ಯವು ಯಾವಾಗ ಮಾರ್ಪಡುತ್ತದೆ, ಅನೇಕರು ನಮ್ಮ ಅತ್ತೆ ಯಾವಾಗ ಮಾರ್ಪಡುತ್ತಾರೆ ಎಂಬುದಾಗಿ ಸಭೆಗೆ ಬರುವವರು ಅಂದುಕೊಳ್ಳುವುದುಂಟು. ಯಾಕೆ ಇಕ್ಕಟ್ಟನ್ನು ಹಾಗೆ ಮಾಡಬಾರದು? ಮೊದಲನೆಯದಾಗಿ ವಿಮೋಚನಾ ಕಾಂಡ ಪುಸ್ತಕ 1ನೇ ಅಧ್ಯಾಯ 8ನೇ ವಾಕ್ಯವನ್ನು ಯಾರಾದರೂ ಒಬ್ರು ಓದ್ರಿ ಶಬ್ದವಾಗಿ. ತರುವಾಯ ಯೋಸೇಫನನ್ನು ಅರಿಯದ ಬೇರೊಬ್ಬ ಅರಸನು ಅಯುತ್ಯ ದೇಶದ ಆಳಿಕೆಗೆ ಬಂದನು. 12ನೇ ವಾಕ್ಯವನ್ನು ಓದೋಣ.
ಐಗುಪ್ತ್ಯರು ಅವರನ್ನು ಎಷ್ಟು ಉಪದ್ರವಪಡಿಸಿದರೂ ಅವರು ಅತ್ಯಧಿಕವಾಗಿ ಹೆಚ್ಚು ಹರಡಿಕೊಂಡದ್ದರಿಂದ ಐಗುಪ್ತ್ಯರು ಇಸ್ರಾಯೇಲರ ವಿಷಯದಲ್ಲಿ ಸಹಿಸಲಾರದಷ್ಟು ಹೆದರಿಕೆ ಉಳ್ಳವರಾದರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈಗ ನಿಮ್ಮ ಪ್ರಶ್ನೆಗೆ ಒಂದು ಉತ್ತರ ಬಂದಿರಬಹುದು ಎಂಬುದಾಗಿ ನಾನು ಅಂದುಕೊಳ್ಳುತ್ತೇನೆ. ಯಾಕೆ ಪ್ರೈಸ್ ದಿ ಲಾರ್ಡ್ ಇಕ್ಕಟ್ಟನ್ನು ನಾನು ಹಾಗೆ ಮಾಡಬಾರದು, ಯಾಕೆ ಹೋರಾಟವನ್ನು ಹಾಗೆ ಮಾಡಬಾರದು ಎಂಬುದಾಗಿ ನಿಮ್ಮಲ್ಲಿ ಒಂದು ಪ್ರಶ್ನೆ ನಿಮಗೆ ಕಾಡಿರಬಹುದು. ಅದಕ್ಕೆ ಉತ್ತರ ಈ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ದೇವರ ಮಕ್ಕಳ ಜೀವಿತದಲ್ಲಿ ಬರುವಂತಹ ಇಕ್ಕಟ್ಟುಗಳು ಅವರ ಆಶೀರ್ವಾದಕ್ಕೆ ಕಾರಣವಾಗುತ್ತದೆ. ಮತ್ತೊಮ್ಮೆ ಹೇಳುತ್ತೇನೆ, ದೇವರ ಮಕ್ಕಳ ಜೀವಿತದಲ್ಲಿ ಬರುವ ಕೆಲ ಇಕ್ಕಟ್ಟುಗಳು ಅವರ ಆಶೀರ್ವಾದಕ್ಕೆ ಕಾರಣವಾಗುತ್ತದೆ. ಅದಕ್ಕೆ ನಾನು ಹೇಳಿದೆ, ಆ ಇಕ್ಕಟ್ಟನ್ನು ನೀವೇನು ಮಾಡಬೇಡ್ರಿ, ಹಾಗೆ ಮಾಡಬೇಡಿ. ಇದುವರೆಗೂ ನೀವು ಹೋರಾಟವನ್ನು ಹಾಗೆ ಮಾಡಿದ್ದೀರಾ, ಇದುವರೆಗೂ ಕೆಲ ಕಣ್ಣೀರಿನ ಹಾದಿಯನ್ನು ನೀವು ಹಾಗೆ ಮಾಡಿದ್ದೀರಾ. ಅದಕ್ಕಾಗಿ ನೀವು ಇವರ ಹತ್ರ ಕ್ಷಮೆ ಕೇಳಬೇಕು. ಅಪ್ಪ, ನಾನು ಇಕ್ಕಟ್ಟು ಬಂದಾಗ ನಾನು ನಿಮ್ಮನ್ನು ಬಿಟ್ಟು ದೂರ ಹೋದೆ, ಇಕ್ಕಟ್ಟು ಬಂದಾಗ ನಾನು ಗುಣಗುಟ್ಟಿದೆ, ಇಕ್ಕಟ್ಟು ಬಂದಾಗ ನಾನು ಆರಾಧನೆಯನ್ನು ಬಿಟ್ಟೆ, ಇಕ್ಕಟ್ಟು ಬಂದಾಗ ನಾನು ಪ್ರೈಸ್ ದಿ ಲಾರ್ಡ್ ಪ್ರಾರ್ಥಿಸುವುದನ್ನು ಬಿಟ್ಟೆ, ಇಕ್ಕಟ್ಟು ಬರುವಾಗ ಪ್ರೈಸ್ ದಿ ಲಾರ್ಡ್ ನಾನು ದೇವರನ್ನು ಬಿಟ್ಟು ದೂರ ಆಲಯಕ್ಕೆ ಬರುವುದನ್ನು ನಿಲ್ಲಿಸಿದೆ. ಕೆಲವರು ಇಕ್ಕಟ್ಟು ಬರುವಾಗ ಸ್ನಾನ ಮಾಡೋದನ್ನೇ ನಿಲ್ಲಿಸ್ಬಿಡ್ತಾರೆ. ಆ ಕಣ್ಣೀರಿನಲ್ಲಿ ಬೆಳಿಗ್ಗೆ ಅಲ್ಲುಜೋದಿಲ್ಲ, ಬೆಳಿಗ್ಗೆಯಿಂದ ಸಂಜೆವರೆಗೂ ಹಾಗೇ ಇರ್ತಾರೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಇಕ್ಕಟ್ಟು ಒಂದು ಆಶೀರ್ವಾದವನ್ನು ತರುತ್ತದೆ ಎಂಬುದಾಗಿ. ಯಾರ ಜೀವಿತದಲ್ಲಿ? ದೇವರ ಮಕ್ಕಳ ಜೀವಿತದಲ್ಲಿ ಆಶೀರ್ವಾದಗಳನ್ನು ತರುತ್ತದೆ. ಹಲ್ಲೆಲೂಯಾ. 8ನೇ ವಾಕ್ಯದಲ್ಲಿ ಅರಿಯದ ಅರಸನು ಬಂದನು. 12ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅವನು ಎಷ್ಟಕ್ಕೆ ಎಷ್ಟು ದೇವರ ಮಕ್ಕಳನ್ನು ಹಿಂಸೆ ಪಡಿಸಿದನು, ಅಷ್ಟಕ್ಕೆ ಅಷ್ಟು ಇಸ್ರಾಯೇಲ್ ಜನರು ಏನಾದ್ರಂತೆ? ಹೆಚ್ಚಿದರು, ಆಮೇಲೆ ಬಲಗೊಂಡರು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈಗ ಎರಡನೇ, ಹಾಗಂದ್ರೆ ಮೊದಲನೆಯದಾಗಿ ಇಕ್ಕಟ್ಟು ಬರುವಾಗ ಅದರ ಹಿಂದೆ ಒಂದು ಆಶೀರ್ವಾದವು ದೇವರ ಮಕ್ಕಳ ಜೀವಿತದಲ್ಲಿ ಬರುತ್ತದೆ. ಕೈಗಳ ಮೇಲೆ ಆಮೇನ್ ಹೇಳ್ರಿ. ಎರಡನೆಯದಾಗಿ ಇಕ್ಕಟ್ಟು ಬರುವಾಗ ಏನಾಗುತ್ತದೆ? 2 ಅರಸುಗಳ ಪುಸ್ತಕ 6ನೇ ಅಧ್ಯಾಯ 1ನೇ ವಾಕ್ಯವನ್ನು ಓದೋಣ. ಒಂದು ಸಾರಿ ಪ್ರವಾದಿ ಮಂಡಳಿಯವರು ಎಲಿಷನಿಗೆ, ನಾವು ನಿನ್ನ ಜೊತೆಯಲ್ಲಿ ವಾಸಿಸುತ್ತಿರುವ ಈ ಸ್ಥಳವು ಬಲು ಇಕ್ಕಟ್ಟಾಗಿದೆ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಪ್ರವಾದಿ ಮಂಡಳಿಯವರು ಯಾರ ಹತ್ರ ಬಂದು ಮಾತಾಡುತ್ತಿದ್ದಾರೆ? ಎಲಿಷಾ ಪ್ರವಾದಿ ಹತ್ರ. ಇನ್ನು ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಎಲಿಸಾ ಪಾಸ್ಟರ್ ಹತ್ರ ಬಂದು ಹೇಳ್ತಾ ಇದ್ದಾರೆ, ಪ್ರೈಸ್ ದಿ ಲಾರ್ಡ್, ನಾವು ಇರುವಂತ ಸ್ಥಳ ನಮಗೆ ಏನಾಗಿದೆ? ಬಹು ಇಕ್ಕಟ್ಟಾಗಿದೆ. ನಾವು ಇರುವಂಥ ಮನೆ ಇಕ್ಕಟ್ಟಾಗಿದೆ, ನಮ್ಮ ಕುಟುಂಬ ತುಂಬ ಇಕ್ಕಟ್ಟಾಗಿದೆ, ನಮ್ಮ ಪರಿಸ್ಥಿತಿ ತುಂಬ ಇಕ್ಕಟ್ಟಾಗಿದೆ. ಸರಿ, ನೆಕ್ಸ್ಟ್ ಏನಂತ ಹೇಳ್ತಾ ಇದ್ದಾರೆ? 2ನೇ ವಾಕ್ಯವನ್ನು ಓದ್ರಿ. ಆದ್ದರಿಂದ ನಾವು ಯೋರ್ದಾನಿಗೆ ಹೋಗಿ ಅಲ್ಲಿ ಪ್ರತಿಯೊಬ್ಬನು ಒಂದೊಂದು ತೊಲೆಯನ್ನು ಕಡಿದುಕೊಂಡು ಬಂದು ನಮಗೋಸ್ಕರ ಒಂದು ಮನೆಯನ್ನು ಮಾಡಿಕೊಳ್ಳೋಣ ಅಂದರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ಎಲೆಕ್ಷನ್ ಈಗ ಹೇಳ್ತಾ ಇದ್ದಾರೆ, ಸರಿ ಆಗಲಿ ನೀವು ಹೋಗ್ರಿ ಎಂಬುದಾಗಿ ಹೇಳುವುದನ್ನು ಕೆಳಗೆ ಬರೆಯಲ್ಪಟ್ಟಿದೆ. ಸರಿ, ಈಗ ಎಲ್ಲರ ಗಮನವಿಟ್ಟು ಕೇಳಿಸ್ಕೊಳ್ರಿ. ಇಲ್ಲಿ ಬರೆಯಲ್ಪಟ್ಟಿದೆ, ಪ್ರವಾದಿ ಮಂಡಳಿಯವರು ಒಂದು ದಿವಸ ಪ್ರವಾದಿ ಆಗಿರುವ ಪಾಸ್ಟರ್ ಆಗಿರುವ ಎಲಿಸಾ ಹತ್ರ ಬಂದ್ಬಿಟ್ಟು ಹೇಳ್ತಾ ಇದ್ದಾರೆ, ನಾವು ಇರುವಂಥ ಮನೆ, ನಾವು ಇರುವಂಥ ಸ್ಥಳವು ಬಹು ಇಕ್ಕಟ್ಟಾಗಿದೆ, ಜನಸಂಖ್ಯೆಯು ಹರಡಿತು, ಇರುವಂಥ ಜಾಗದಲ್ಲಿ ಜನಸಂಖ್ಯೆಯು ಹರಡಿತು, ಮಕ್ಕಳು ಹೆಚ್ಚಾದರು, ವಿಶ್ವಾಸಿಗಳು ಹೆಚ್ಚಾದರು, ದೇವರನ್ನು ಆರಾಧಿಸುವ ಮಕ್ಕಳು ಹೆಚ್ಚಾದರು, ಪ್ರೈಸ್ ದಿ ಲಾರ್ಡ್, ದೇವರನ್ನು ಸ್ತುತಿಸುವ ಮಕ್ಕಳು ಹೆಚ್ಚಾದರು, ಅವರ ಮನೆಯಲ್ಲಿರುವಂತಹ ದನ ಕುರಿಗಳು ಹೆಚ್ಚಾಯಿತು. ಈಗ ಅವ್ರು ಹೇಳ್ತಾ ಇದ್ದಾರೆ, ನಮಗೆ ಬಹು ಏನಾಗಿದೆ? ತುಂಬಾ ಇಕ್ಕಟ್ಟಾಗಿದೆ, ತುಂಬಾ ವೇದನೆ ಆಗುತ್ತಾ ಇದೆ. ಈಗ ಹೇಳ್ತಾ ಇದ್ದಾರೆ, ನಾವು ಈ ಇರುವ ಜಾಗವನ್ನ ಏನ್ ಮಾಡಬೇಕು? ವಿಸ್ತರಿಸಬೇಕಂದ್ರೆ ಏನ್ ಮಾಡಬೇಕು? ಯೋರ್ದಾನಿಗೆ ಹೋಗಿ ಮರಗಳನ್ನ ಕಡಿದು ಅಲ್ಲಿ ಒಂದು ಬಿಡಾರಗಳನ್ನ ವಾಸ ಮಾಡುವ ಸ್ಥಳಗಳನ್ನ ನಾವೇನ್ ಮಾಡ್ತೇವೆ? ಉಂಟು ಮಾಡುತ್ತೇವೆ, ಏರ್ಪಡಿಸುತ್ತೇವೆ ಎಂಬುದಾಗಿ ಹೇಳುವುದನ್ನ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಸರಿ, 1ನೇ ವಾಕ್ಯದಲ್ಲಿ ಬಂದಂತಹ ಇಕ್ಕಟ್ಟು, ಎಲ್ಲರ ಗಮನವಿಟ್ಟು ಕೇಳಿಸ್ಕೊಳ್ರಿ. 1ನೇ ವಾಕ್ಯದಲ್ಲಿ ಬಂದಂತಹ ಇಕ್ಕಟ್ಟು, 1ನೇ ವಾಕ್ಯದಲ್ಲಿ ಬಂದಂತಹ ವೇದನೆ 2ನೇ ವಾಕ್ಯದಲ್ಲಿ ಒಂದು ವಿಸ್ತಾರವನ್ನು ಅವರ ಜೀವಿತದಲ್ಲಿ ಉಂಟು ಮಾಡಿತು. ಮತ್ತೊಮ್ಮೆ ಹೇಳುತ್ತೇನೆ, 1ನೇ ವಾಕ್ಯದಲ್ಲಿ ಬಂದಂತಹ ಇಕ್ಕಟ್ಟು, 1ನೇ ವಾಕ್ಯದಲ್ಲಿ ಬಂದಂತಹ ವೇದನೆ, 1ನೇ ವಾಕ್ಯದಲ್ಲಿ ಬಂದಂತಹ ಕೆಲ ಕಷ್ಟಗಳು 2ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಒಂದು ವಿಸ್ತಾರವನ್ನು ಅವರ ಜೀವಿತದಲ್ಲಿ ಉಂಟು ಮಾಡಿತು. ಹಾಗೆಂದರೆ ಈ ಆರಾಧನೆಯಲ್ಲಿ ಪಾಲುಗಾರರಾಗಿರುವ ಪ್ರತಿಯೊಂದು ದೇವರ ಮಕ್ಕಳಿಗೆ ಹೇಳುತ್ತೇನೆ, ನಿಮ್ಮ ಜೀವಿತದಲ್ಲಿ ಬರುವ
ಬರುವಂಥ ಇಕ್ಕಟ್ಟು ನಿಮ್ಮ ಜೀವಿತದಲ್ಲಿ ಮಾತ್ರ ವಿಸ್ತಾರವನ್ನು ಉಂಟು ಮಾಡುವುದಿಲ್ಲ, ನಿಮ್ಮ ಕುಟುಂಬದಲ್ಲಿಯೂ, ನಿಮ್ಮ ಮಕ್ಕಳ ಜೀವಿತದಲ್ಲಿಯೂ, ನಿಮ್ಮ ಬಿಸ್ನೆಸ್ಗಳಲ್ಲಿಯೂ, ನೀವು ಮಾಡುವ ಕೆಲಸಗಳಲ್ಲಿಯೂ, ನಿಮ್ಮ ಮನೆಯಲ್ಲಿಯೂ ಒಂದು ವಿಸ್ತಾರವನ್ನು ದೇವರಾತ್ಮನು ಕೊಡಲು ಶಕ್ತನಾಗಿದ್ದಾನೆ. ನಂಬುವವರು ಕೈಗಳನ್ನು ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸಿರಿ. ಅಪ್ಪ, ಈಗ ನಾನು ಅನುಭವಿಸುತ್ತಿರುವ ವೇದನೆಗೆ, ಈಗ ನಾನು ಅನುಭವಿಸುತ್ತಿರುವ ಇಕ್ಕಟ್ಟಿಗೆ ಒಂದು ವಿಸ್ತಾರವನ್ನು ನನ್ನ ಕುಟುಂಬದಲ್ಲಿ ನೀನು ಕೊಡುವುದಕ್ಕಾಗಿ ಸ್ತೋತ್ರ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆದ್ದರಿಂದಲೇ ನಾನು ಹೇಳಿದೆ, ಇಕ್ಕಟ್ಟನ್ನು ನೀವು ಹಾಗೆ ಮಾಡಬೇಡಿರಿ. ಇಕ್ಕಟ್ಟು ನಿಮ್ಮ ಜೀವಿತದಲ್ಲಿ ಒಂದು ವಿಸ್ತಾರವನ್ನು ಉಂಟು ಮಾಡುತ್ತದೆ, ನಿಮ್ಮ ಕುಟುಂಬದಲ್ಲಿ ಒಂದು ವಿಸ್ತಾರವನ್ನು ಉಂಟು ಮಾಡುತ್ತದೆ. ಎಲ್ಲರೂ ಎರಡು ಕೈಗಳನ್ನು ಮೇಲೆತ್ತಿ ಹಲ್ಲೆಲೂಯಾ. ನಾವು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತಾ ಇದ್ದೇವೆಂದರೆ ವಾಕ್ಯವು ದೇವರಾತ್ಮನು ಹೇಳುತ್ತಾ ಇದ್ದಾರೆ, ಮೊದಲನೆಯದಾಗಿ ನಮ್ಮ ಜೀವಿತದಲ್ಲಿ ಒಂದು ಆಶೀರ್ವಾದವನ್ನು ದೇವರು ಕೊಡುತ್ತಾರೆ. ಎರಡನೆಯದಾಗಿ ಬರೆಯಲ್ಪಟ್ಟಿದೆ, ನಮ್ಮ ಜೀವಿತದಲ್ಲಿ ಒಂದು ವಿಸ್ತಾರವನ್ನು ದೇವರು ಕೊಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಬರುವ ದಿವಸಗಳಲ್ಲಿ ಅದನ್ನು ನನ್ನ ಕಣ್ಣುಗಳು ಕಾಣುತ್ತದೆ ಎಂಬುದಾಗಿ ನಂಬುವವರು ಕೈಗಳ ಮೇಲೆತ್ತಿ ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರೇ, ಈ ಇಕ್ಕಟ್ಟು ಮಾರ್ಪಡಲಿ, ದೇವರೇ ಈ ದುಃಖ ಮಾರ್ಪಡಲಿ, ಈ ಕಣ್ಣೀರು ಮಾರ್ಪಡಲಿ ಎಂಬುದಾಗಿ ಎಷ್ಟೇ ಪ್ರೇಯರ್ ಮಾಡಿದ್ರು ಕೆಲ ಸಮಯದಲ್ಲಿ ದೇವರು ಕೇಳುವುದಿಲ್ಲ. ಈ ಸಮಸ್ಯೆ ಮಾರ್ಪಡಲಿ ಎಂಬುದಾಗಿ ಎಷ್ಟೇ ಪ್ರೇಯರ್ ಮಾಡಿದ್ರು ದೇವರು ಕೆಲ ಸಮಯದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳುವುದಿಲ್ಲ. ಕಾರಣ ಇದೆ, ಈ ಇಕ್ಕಟ್ಟಿನ ಹಾದಿಯನ್ನು ನಾವು ದಾಟಿದ ಮೇಲೆ ಒಂದು ವಿಸ್ತಾರ, ಒಂದು ಆಶೀರ್ವಾದ ನಮ್ಮ ಜೀವಿತದಲ್ಲಿ ಬರುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಂದ್ರೆ ಇವತ್ತಿಂದ ಸಭೆಯವರು ಒಂದು ಕಾರ್ಯವನ್ನು ಮಾಡಬೇಕು. ನಾವು ಇಕ್ಕಟ್ಟನ್ನು ನನ್ನ ಕುಟುಂಬದಿಂದ ನೀಗಿಸು, ಈ ಕಣ್ಣೀರನ್ನು ನನ್ನ ಕುಟುಂಬದಿಂದ ನೀಗಿಸು ಎಂಬುದಾಗಿ ಹೇಳುವುದಕ್ಕಿಂತ ನೀವು ವಿಭಿನ್ನವಾಗಿ ಒಂದು ಪ್ರಾರ್ಥನೆಯನ್ನು ಮಾಡಿರಿ. ದೇವರೇ, ಇಕ್ಕಟ್ಟಿನಲ್ಲಿ ನಿಲ್ಲುವುದಕ್ಕೆ ನಿನ್ನ ಕೃಪೆಯನ್ನು ನನಗೆ ಕೊಡಿರಿ ಅಪ್ಪ. ಇಕ್ಕಟ್ಟಿನಲ್ಲಿ ನಿಲ್ಲುವುದಕ್ಕೆ ನಿಮ್ಮ ಬಲವನ್ನು ನನಗೆ ಕೊಡಿರಿ ಕರ್ತನೆ. ಈ ಕಣ್ಣೀರನ್ನು ಮಾರ್ಪಡಿಸು ಎಂಬುದಾಗಿ ಕೇಳಬೇಡ್ರಿ. ಈ ಕಣ್ಣೀರಿನಲ್ಲಿ ನಾನು ನಿಲ್ಲುವುದಕ್ಕೆ, ಇದನ್ನು ದಾಟುವುದಕ್ಕೆ ನಿನ್ನ ಕೃಪೆಯನ್ನು ನನಗೆ ಕೊಡಿರಿ ಕರ್ತನೆ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 8ನೇ ವಾಕ್ಯ ಮತ್ತು 9ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅಪೊಸ್ತಲನಾಗಿರುವ ಪೌಲನು ಅವರಿಗೆ ಒಂದು ಅನಾರೋಗ್ಯವು ಅವರ ಜೀವಿತದಲ್ಲಿ ಬಂದಿತ್ತು, ಒಂದು ಇಕ್ಕಟ್ಟು ಅವರ ಜೀವಿತದಲ್ಲಿ ಬಂದಿತ್ತು, ಒಂದು ಮುಳ್ಳು ಅವರ ಜೀವಿತದಲ್ಲಿ ಬಂದಿತ್ತು, ಒಂದು ಕಣ್ಣೀರು ಅವರ ಜೀವಿತದಲ್ಲಿ ಬಂದಿತ್ತು. ಬಂದಾಗ ಅವರು ಪ್ರೇಯರ್ ಮಾಡಿದ್ರು, ದೇವರೇ ಏಸಪ್ಪ, ಈ ಇಕ್ಕಟ್ಟು ನನ್ನಿಂದ ನಿಮ್ಮ ಚಿತ್ತವಾಗಿದ್ದರೆ ಈ ಇಕ್ಕಟ್ಟು ನನ್ನಿಂದ ಮಾರ್ಪಡಲಿ, ಈ ವೇದನೆ ನನ್ನಿಂದ ಮಾರ್ಪಡಲಿ, ಈ ವ್ಯಾಧಿ ನನ್ನಿಂದ ಮಾರ್ಪಡಲಿ, ಈ ದುಃಖ ನನ್ನಿಂದ ಮಾರ್ಪಡಲಿ ಎಂಬುದಾಗಿ ಹೇಳುವಾಗ ದೇವರು ಏನಂತ ಹೇಳಿದ್ರು ಗೊತ್ತಾ? ನಾನು ಈ ಇಕ್ಕಟ್ಟನ್ನು ನಿನ್ನಿಂದ ಬದಲಾಗಿಸುವುದಿಲ್ಲ, ಬದಲಾಗಿ ನಾನು ಒಂದು ಕಾರ್ಯವನ್ನು ಮಾಡುತ್ತೇನೆ. ಇಕ್ಕಟ್ಟಿನಲ್ಲಿ ನಿಲ್ಲುವ ಒಂದು ಬಲವನ್ನು ನಾನು ನಿನಗೆ ಕೊಡುತ್ತೇನೆ, ಇಕ್ಕಟ್ಟನ್ನು ದಾಟುವ ಕೃಪೆಯನ್ನು ನಾನು ನಿನಗೆ ಕೊಡುತ್ತೇನೆ. ಈ ವಾಕ್ಯವನ್ನು ಕೇಳುತ್ತಿರುವ ಎಲ್ಲಾ ದೇವರ ಮಕ್ಕಳೇ, ಯಾಕೆ ಎಂಬುದಾಗಿ ಇರಬಹುದು, ಈ ಇಕ್ಕಟ್ಟಿನಲ್ಲಿ ನೀನು ನಿಂತರೆ ಬರುವ ದಿವಸಗಳಲ್ಲಿ ಒಂದು ಆಶೀರ್ವಾದವನ್ನು ನಿನ್ನ ಕುಟುಂಬವು ಕಾಣಬಹುದು, ಬರುವ ದಿವಸಗಳಲ್ಲಿ ಒಂದು ವಿಸ್ತಾರವನ್ನು ನಿನ್ನ ಕುಟುಂಬಗಳು ಕಾಣಬಹುದು. ನಮ್ಮವರು ಕೈಗಳನ್ನು ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸಿರಿ. ಅಪ್ಪ, ಅಂದು ಪೌಲನಿಗೆ ನಿನ್ನ ಕೃಪೆಯನ್ನು ಅನುಗ್ರಹಿಸಿದ ದೇವರು ಇಂದು ನಮ್ಮ ಜೀವಿತದಲ್ಲಿ ನಿನ್ನ ಕೃಪೆ ಹರಡಲಿ ಕರ್ತನೆ. ನಮ್ಮ ಕಣ್ಣೀರಿನ ಹಾದಿಯಲ್ಲಿ ನಿನ್ನ ಕೃಪೆಯು ಹರಡಲಿ, ನಮ್ಮ ವ್ಯಾಧಿಗಳಲ್ಲಿ ನಿನ್ನ ಕೃಪೆಯು ಹರಡಲಿ, ನಮ್ಮ ಹೀನತೆಯಲ್ಲಿ ನಿನ್ನ ಕೃಪೆ ಹರಡಲಿ. ನಿನ್ನ ಕೃಪೆಯು ನನ್ನನ್ನು ಅಭಿವೃದ್ಧಿಯ ಕಡೆಗೆ ನಡೆಸುತ್ತದೆ, ವಿಶ್ರಾಂತಿಯ ಕಡೆಗೆ ನಡೆಸುತ್ತದೆ, ಆಮೇಲೆ ಆಶೀರ್ವಾದದ ಕಡೆಗೆ ನಡೆಸುತ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅಂದ್ರೆ ಇಂದಿನಿಂದ ನಾವು ಈ ರೀತಿ ಪ್ರಾರ್ಥನೆ ಮಾಡಬೇಕಪ್ಪ, ಇಕ್ಕಟ್ಟನ್ನು ಬದಲಾಯಿಸಿರಿ ಎಂಬುದಾಗಿ ಪ್ರಾರ್ಥನೆ ಮಾಡುವುದಕ್ಕಿಂತ ದೇವರೇ, ಇಕ್ಕಟ್ಟನ್ನು ಹಾದು ಹೋಗುವ ಒಂದು ಬಲವನ್ನು ನನಗೆ ಕೊಡಿರಿ ಕರ್ತನೆ, ಇಕ್ಕಟ್ಟನ್ನು ಹಾದು ಹೋಗುವ ಒಂದು ಕೃಪೆಯನ್ನು ನನಗೆ ಕೊಡಿರಿ ಕರ್ತನೆ. ನಿಮ್ಮ ವ್ಯಾಧಿಗಳಲ್ಲಿ ಕೃಪೆಯು ಹರಡುವಾಗ, ನಿಮ್ಮ ಕಣ್ಣೀರಿನಲ್ಲಿ ಕೃಪೆಯು ಹರಡುವಾಗ, ನಿಮ್ಮ ಹೋರಾಟದಲ್ಲಿ ಕೃಪೆಯು ಹರಡುವಾಗ, ಸಾಲಭಾರದಲ್ಲಿ ಇರುವವರ ಮೇಲೆ ದೇವರ ಕೃಪೆಯು ಹರಡುವಾಗ, ಅದರಲ್ಲಿ ಜಯವನ್ನು ಹೊಂದುವ ಕೃಪೆಯನ್ನು ದೇವರು ಅಡಗಿಸಿ ಇಟ್ಟಿದ್ದಾನೆ. ಹೌದು ಅನ್ನುವರು ಮಾತ್ರ ಕೈಗಳನ್ನು ಮೇಲೆತ್ತಿ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದರೆ ಇವತ್ತು ಸಭೆ ಒಂದು ಕಾರ್ಯವನ್ನು ಈಗ ನೀವು ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡಬೇಕು. ದೇವರೇ, ಆ ಕೃಪೆ ನನ್ನ ಮೇಲೆ ಇಳಿದು ಬರಲಿ ಕರ್ತನೆ. ನಾನು ವ್ಯಾಧಿಯಲ್ಲಿ ನಾನು ಬಲವಾಗಿ ನಿಲ್ಲುವುದಕ್ಕೆ ಕೃಪೆಯು ಇಳಿದು ಬರಲಿ, ನನ್ನ ಕಣ್ಣೀರಿನಲ್ಲಿ ನಿಲ್ಲುವುದಕ್ಕೆ ಕೃಪೆಯು ಇಳಿದು ಬರಲಿ ಕರ್ತನೆ, ನನ್ನ ಸಾಲಭಾರದಲ್ಲಿ ನಿಲ್ಲುವುದಕ್ಕೆ ನಿನ್ನ ಕೃಪೆಯು ಇಳಿದು ಬರಲಿ ಕರ್ತನೆ. ಎಲ್ಲರೂ 1 ನಿಮಿಷ ಪ್ರಾರ್ಥನೆ ಮಾಡ್ತೀರಾ ಕಣ್ಣುಗಳನ್ನು ಮುಚ್ಚಿ. ಅಪ್ಪ, ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಯಾರ್ಯಾರು ಅಂತರಾಳದಿಂದ ಮಾಡುತ್ತಾ ಇದ್ದಾರೋ ಪ್ರತಿಯೊಬ್ಬರ ಮೇಲೆ ನಿನ್ನ ಕೃಪೆಯು ಇಳಿದು ಬರಲಿ ಕರ್ತನೆ.
ಸಾಲ ಭಾರಗಳಲ್ಲಿ ನಿಮ್ಮ ಕೃಪೆ ಇಳಿದು ಬರಲಿ. ಆಮೆನ್. ಹಲ್ಲೆಲೂಯಾ. ವ್ಯಾಧಿಗಳಲ್ಲಿ ನಿನ್ನ ಕೃಪೆ ಇಳಿದು ಬರಲಿ. ಅನಾರೋಗ್ಯದಲ್ಲಿ ನಿನ್ನ ಕೃಪೆ ಇಳಿದು ಬರಲಿ ಕರ್ತನೆ. ಹೋರಾಟದಲ್ಲಿ ನಿನ್ನ ಕೃಪೆ ಇಳಿದು ಬರಲಿ ಕರ್ತನೆ. ದುಃಖದಲ್ಲಿ ನಿನ್ನ ಕೃಪೆ ಇಳಿದು ಬರಲಿ ಕರ್ತನೆ. ಇವರ ಮನೆಯಲ್ಲಿ ನಿಮ್ಮ ಕೃಪೆ ಇಳಿದು ಬರಲಿ ಕರ್ತನೆ. ಎಲ್ಲಾ ಭಾಗಗಳಲ್ಲಿಯೂ ದೇವರ ಕೃಪೆ ಯೇಸುವಿನ ನಾಮದಲ್ಲಿ ಇಳಿದು ಬರಲಿ ಕರ್ತನೆ. ಇನ್ನು ಶಬ್ದವಾಗಿ ಹೇಳ್ರಿ ಆಮೆನ್, ಆಮೆನ್. ಎಲ್ಲರೂ ಒಂದು ನಿಮಿಷ ಎದ್ದು ನಿಂತುಕೊಳ್ಳ್ರಿ. ಒಂದು ಶರಣವನ್ನು ಆಡಲಿದ್ದೇವೆ. ಆತನ ಮಾರ್ಪಡದ ಕೃಪೆಯನ್ನು ನೆನೆಸಿ. ಆತನ ಕೃಪೆ ಸಾಕು ನಮ್ಮ ಎಲ್ಲ ಕಷ್ಟಗಳಲ್ಲಿ ನಮ್ಮನ್ನು ನಿಲ್ಲಿಸುವುದಕ್ಕೆ, ಜಯಗೊಳಿಸುವುದಕ್ಕೆ. ಆ ಕೃಪೆಯನ್ನು ನೆನೆಸಿ ಎಲ್ಲರೂ ಒಂದು ಶರಣವನ್ನು ಆಡೋಣ. ಕೃಪೆಯೇ ಕೃಪೆಯೇ ಮಾರ್ಪಡದ ಒಳ್ಳೆ ಕೃಪೆಯೇ, ಕೃಪೆಯೇ ಕೃಪೆಯೇ ಮಾರ್ಪಡದ ಒಳ್ಳೆ ಕೃಪೆಯೇ. ನಾನು ನಂಬುತ್ತೇನೆ ಅಂತರಾಳದಿಂದ ಯಾರ್ಯಾರು ಆಡುತ್ತೀರೋ ನಿಮ್ಮ ಜೀವಿತದಲ್ಲಿ ನಿಕ್ಷೇಪವಾಗಿ ದಿವಸದಲ್ಲಿ ನಿಮ್ಮ ಕಣ್ಣೀರನ್ನು ಹಾದು ಹೋಗುವುದಕ್ಕೆ ದೇವರು ಒಂದು ಕೃಪೆಯನ್ನು ಸುರಿಸುವವರಾಗಿದ್ದಾರೆ. ನಿಮ್ಮ ಬಲಹೀನತೆಯನ್ನು ಜಯಿಸುವುದಕ್ಕೆ ಒಂದು ಕೃಪೆಯನ್ನು ಅನುಗ್ರಹಿಸುವವರಾಗಿದ್ದಾರೆ. ನಮ್ಮ ಸೇವೆಯ ಪ್ರಾರಂಭದಲ್ಲಿ ನಾವು ಅನುಭವಿಸಿದ ಇಕ್ಕಟ್ಟು ಈಗ ನಮ್ಮ ವಿಶ್ರಾಂತಿ ವಿಸ್ತಾರಕ್ಕೆ, ನಮ್ಮ ಆಶೀರ್ವಾದಕ್ಕೆ ಸ್ವಲ್ಪ ಕಾರಣವಾಗಿದೆ. ಅದೇ ನಿಮಗೆ ಹೇಳುತ್ತೇನೆ, ಈಗ ನೀವು ಅನುಭವಿಸುತ್ತಿರುವ ಇಕ್ಕಟ್ಟು, ಕುಟುಂಬದಲ್ಲಿ ಅನುಭವಿಸುತ್ತಿರುವ ಕೆಲ ಕಾರ್ಯಗಳು ನಿಮ್ಮ ವಿಸ್ತಾರಕ್ಕೆ, ನಿಮ್ಮ ಆಶೀರ್ವಾದಕ್ಕೆ ಕಾರಣವಾಗುತ್ತದೆ. ನಂಬಿಕೆಯಿಂದ ಹೇಳೋಣ, ಕೃಪೆಯೇ ಕೃಪೆಯೇ ಮಾರ್ಪಡದ ಒಳ್ಳೆ ಕೃಪೆಯೇ, ಕೃಪೆಯೇ ಕೃಪೆಯೇ ಮಾರ್ಪಡದ ಒಳ್ಳೆ ಕೃಪೆಯೇ. ಮುರಿಯಲ್ಪಟ್ಟ ಸಮಯದಲ್ಲಿ ನನ್ನ ಆದರಿಸಿದ ಕೃಪೆ ಇದು. ಎಲ್ಲರೂ ಹೇಳ್ರಿ, ಮುರಿಯಲ್ಪಟ್ಟ ಸಮಯದಲ್ಲ ನನ್ನ ಆದರಿಸಿದ ಕೃಪೆ ಇದು. ಕೃಪೆಯೇ ಕೃಪೆಯೇ ಆಮೆನ್. ಮಾರ್ಪಡದ ಹಾಡುವಾಗಲೇ ಕೃಪೆ ಇಳಿದು ಬರಲಿ. ಕೃಪೆಯೇ ಆಮೆನ್. ಮಾರ್ಪಡದ ಒಳ್ಳೆ ಕೃಪೆಯೇ. ಸೋತು ಹೋದ ಸಮಯದಲ್ಲೆಲ್ಲ ನನ್ನ ಸಂತೈಸಿದ ಕೃಪೆ ಇದು. ಎಲ್ಲರೂ ಹೇಳೋಣ, ಸೋತು ಹೋದ ಸಮಯದಲ್ಲೆಲ್ಲ ನನ್ನ ಸಂತೈಸಿದ ಕೃಪೆ ಇದು. ಶಬ್ದವಾಗಿ ಹೇಳಿರಿ, ಕೃಪೆಯೇ ಮಾರ್ಪಡದ ಒಳ್ಳೆ. ಇದುವರೆಗೂ ಕೃಪೆಯನ್ನು ಕೊಂಡು ನಡೆಸಿದಾತನು ಇನ್ನು ಮುಂದೆಯೂ ಯಾಡನೆ ಯಾರ್ಯಾರ ಅಂತರಾಳದಿಂದ ಆಡುತ್ತಿದ್ದಾರೋ ಪ್ರತಿಯೊಬ್ಬರ ಮೇಲೆ ನಿಮ್ಮ ಕೃಪೆ ಇಳಿಯಲಿ. ಕೃಪೆಯೇ ಬೆಟ್ಟಗಳು ಅಗಲಿ ಹೋದರು ನನ್ನ ಅಗಲದ ಕೃಪೆ ಇದು. ಎಲ್ಲರೂ ಬೆಟ್ಟಗಳು ಅಗಲಿ ಹೋದರು ನನ್ನ ಅಗಲದ ಕೃಪೆ ಇದು. ಏಕ ಮನಸ್ಸಿನಿಂದ ಹೇಳೋಣ, ಏನು ಇಲ್ಲದ ಸಮಯ, ಏನು ಇಲ್ಲದ ಸಮಯ, ನಮ್ಮ ನಿರೀಕ್ಷೆಯನ್ನು ಕಳೆದುಕೊಳ್ಳುವಾಗ, ನನ್ನ ನಂಬಿಕೆಯನ್ನು ಕಳೆದುಕೊಳ್ಳುವಾಗ ನನಗೆ ಸಹಾಯ ಮಾಡಿದ ಕೃಪೆ. ಏನು ಇಲ್ಲದ ಸಮಯದಲ್ಲ ನನಗೆ ಸಹಾಯ ಮಾಡಿ
ಅಂತರಾಳದಿಂದ ಆಡಿದ್ರು. ನಾನು ನಂಬುತ್ತೇನೆ ನೀವು ಇಕ್ಕಟ್ಟನ್ನು ದಾಟುವ, ಇಕ್ಕಟ್ಟಿನಲ್ಲಿ ಬಲವಾಗಿ ನಿಲ್ಲುವ, ಕ್ರಿಸ್ತನಿಗಾಗಿ ನಿಲ್ಲುವ ಒಂದು ಕೃಪೆಯನ್ನು ದೇವರಾತ್ಮನು ಅನುಗ್ರಹಿಸಿದ್ದಾರೆ ಎಂಬುದಾಗಿ. ಅದೇ ರೀತಿ ನಡೆಯಲಿ. ಎಲ್ಲರೂ ಕೂತುಕೊಳ್ಳ್ರಿ. ನಾವು ನೋಡುತ್ತಾ ಇದ್ದೇವೆ, ಇಕ್ಕಟ್ಟನ್ನು ಹಾಗೆ ಮಾಡಬೇಡಿರಿ. ಇಕ್ಕಟ್ಟು ನಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನು, ವಿಸ್ತಾರವನ್ನು ಉಂಟು ಮಾಡುತ್ತದೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅನೇಕರ ಪ್ರೈಸ್ ದಿ ಲಾರ್ಡ್ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇರಬಹುದು, ನನ್ನ ಜೀವಿತದಲ್ಲಿ ಇಕ್ಕಟ್ಟಿದೆ, ನನ್ನ ಜೀವಿತದಲ್ಲಿ ಕಣ್ಣೀರಿದೆ, ನನ್ನ ಜೀವಿತದಲ್ಲಿ ಹೋರಾಟಗಳಿದೆ, ಆದರೆ ಕೃಪೆಯು ನನ್ನ ಜೀವಿತದಲ್ಲಿ ಇಲ್ಲವಲ್ಲ ಎಂಬುದಾಗಿ ಒಂದು ವೇಳೆ ನೀವು ಪ್ರಶ್ನೆಯಲ್ಲಿ ಬಂದಿರಬಹುದು. ಆದರೆ ಆರಾಧನೆಯಲ್ಲಿ ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ, ನಿಮಗೆ ಬಂದಂತಹ ಹೋರಾಟದಲ್ಲಿ ನೀವು ಇದುವರೆಗೂ ನಿಂತಿರುವುದಕ್ಕೆ ಒಂದು ಪ್ರೈಸ್ ದಿ ಲಾರ್ಡ್ ಗುರುತೇನು ಗೊತ್ತಾ? ಆತನ ಕೃಪೆ ನಿಮ್ಮೊಂದಿಗೆ ಇದೆ. ನಿಮಗೆ ವಿರುದ್ಧವಾಗಿ ಅಲೆಗಳು ಎದ್ದಾಗಲೂ ನಿಮ್ಮ ದೋಣಿಯು ಮುಳುಗದೇ ಇರುವುದಕ್ಕೆ ಕಾರಣ ನನ್ನ ಯೇಸಪ್ಪ ನಿಮ್ಮ ದೋಣಿಯಲ್ಲಿ ಇದ್ದಾರೆ. ಹಲ್ಲೆಲೂಯಾ. ಕೆಲವರು ಹೇಳ್ಬೋದು, 10 ವರ್ಷದ ಮುಂಚೆ ಹೋರಾಟ ಇತ್ತು, ರಕ್ಷಣೆ ಹೊಂದುವುದಕ್ಕೆ ಮುಂಚೆ ಹೋರಾಟ ಇತ್ತು, ಈಗಲೂ ನನ್ನ ಜೀವಿತದಲ್ಲಿ ಹೋರಾಟ ಇದೆಯಲ್ಲ ಎಂಬುದಾಗಿ ನೀವು ಕೇಳಬಹುದು. ಒಂದನ್ನು ತಿಳಿದುಕೊಳ್ಳ್ರಿ, ಹೋರಾಟ ಇದೆ, ಕಣ್ಣೀರಿದೆ, ಸಮಸ್ಯೆಗಳಿದೆ, ಆದರೆ ಆ ಹೋರಾಟಗಳ ಮಧ್ಯದಲ್ಲಿ ಒಂದು ವಿಸ್ತಾರವನ್ನು ನೀವು ನೋಡ್ತಾ ಇದ್ದೀರಲ್ವಾ? ನಿಮ್ಮ ಕುಟುಂಬದಲ್ಲಿ ಒಂದು ಆಶೀರ್ವಾದ ಇಳಿದು ಬರ್ತಾ ಇದೆ ಅಲ್ವಾ? ಒಂದು ಬೆಳವಣಿಗೆ ನಿಮ್ಮ ಜೀವಿತದಲ್ಲಿ ದಿನೇ ದಿನೇ ಬರ್ತಾ ಇದೆ ಅಲ್ವಾ? ನಿನ್ನ ಆತನ ಕೃಪೆ ಬದಲಾಗದ ಕೃಪೆ ಆಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಾರ್ಥನೆ ಮಾಡುವಾಗ ಇನ್ನು ಮೇಲೆ ಹಂಗಂದ್ರೆ, ದೇವರೇ ನನ್ನ ಪ್ರಾಬ್ಲಮ್ಸನ್ನು ಬದಲಾಯಿಸು, ನನ್ನ ಹೋರಾಟವನ್ನು, ಕಣ್ಣೀರನ್ನು ಬದಲಾಯಿಸು ಎಂಬುದಾಗಿ ಪ್ರೇಯರ್ ಮಾಡಬೇಡ್ರಿ. ಒಂದು ರೂಮಲ್ಲಿ ಕತ್ತಲೆ ಇದೆ ಅಂದುಕೊಳ್ಳ್ರಿ, ರಾತ್ರಿ ಒಂದು 8 ಗಂಟೆ 9 ಗಂಟೆಗೆ ರೂಮಲ್ಲಿ ಕತ್ತಲೆ ಇದೆ, ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಕೋಣೆಯಲ್ಲಿ ಕತ್ತಲೆ ಇದೆ. ನೀವು ಆ ರೂಮ್ ಮುಂದೆ ಹೋಗಿ ಮೊಣಕಾಳೂರಿ, ಯೇಸುವಿನ ನಾಮದಲ್ಲಿ ಈ ರೂಮಲ್ಲಿ ಒಳಗೆ ಬೆಳಕು ಬರಲಿ, ಯೇಸುವಿನ ನಾಮದಲ್ಲಿ ಈ ರೂಮ್ ಒಳಗೆ ಬೆಳಕು ಬರಲಿ ಎಂಬುದಾಗಿ ಪ್ರೇಯರ್ ಮಾಡ್ತೀರಾ? ಪ್ರೇಯರ್ ಮಾಡ್ತೀರಾ? ಪ್ರೇಯರ್ ಮಾಡಲ್ಲ. ಏನು ಮಾಡ್ತೇವೆ ನಾವು? ಸ್ವಿಚ್ಚನ್ನು ಹಾಕುತ್ತೇವೆ. ಪ್ರೇಯರ್ ಮಾಡ್ತಾ ಇದ್ರೆ ಬೆಳಕು ಬರುತ್ತೆ, ಖಂಡಿತ ಬರುತ್ತೆ. ಬೆಳಿಗ್ಗೆ ಸೂರ್ಯ ಉದಯಿಸುವಾಗ ಏನು ಬರುತ್ತೆ? ಪ್ರೈಸ್. ನೀವು ನಿಮ್ಮ ಪ್ರಾಬ್ಲಮ್ಸ್ಗೋಸ್ಕರ ಪ್ರಾಬ್ಲಮ್ಸ್ ಬದಲಾಗಲಿ, ಕಣ್ಣೀರು ಬದಲಾಗಲಿ, ಹೋರಾಟಗಳು ಬದಲಾಗಲಿ ಎಂಬುದಾಗಿ ಪ್ರೇಯರ್ ಮಾಡ್ತಾ ಇದ್ರೆ ಹೋರಾಟ ಬದಲಾಗುತ್ತೆ ಒಂದು ದಿವಸ. ಯಾವಾಗ ಗೊತ್ತಾ? ಪ್ರೈಸ್. ಸೂರ್ಯನು ಯಾವ ರೀತಿ ಉದಯಿಸುವಾಗ ಬೆಳಕು ಬರುತ್ತದೋ ಅದೇ ರೀತಿ ನನ್ನ ಮೊದಲಿಂಗನಾಗಿರುವ ಯೇಸು ಸ್ವಾಮಿ ಮಧ್ಯಾಕಾಶದಲ್ಲಿ ನನಗೋಸ್ಕರ ಸಭೆಯನ್ನು ಸೇರಿಸಿಕೊಳ್ಳುವುದಕ್ಕೋಸ್ಕರ ಬರುವಾಗ ಈ ಪ್ರಾಬ್ಲಮ್ಸ್ ಬದಲಾಗುತ್ತದೆ, ಈ ಕಣ್ಣೀರು ಬದಲಾಗುತ್ತದೆ, ಈ ಹೋರಾಟಗಳು ಬದಲಾಗುತ್ತದೆ. ಆದರೆ ಈಗ ಈ ಕತ್ತಲೆಯು ಮಾರ್ಪಡಬೇಕಂದ್ರೆ ನಾನೇನ್ ಮಾಡಬೇಕು? ಅದೇ ಯಾವ ರೀತಿ ಸ್ವಿಚ್ ಹಾಕುವಾಗ ಕತ್ತಲೆಯು ಮಾರ್ಪಡುತ್ತದೋ ಅದೇ ರೀತಿ ನಿಮ್ಮ ಜೀವಿತದಲ್ಲಿ ಕೃಪೆಯು ಇಳಿದು ಬರುವಾಗ ನಿಮ್ಮ ಜೀವಿತದಲ್ಲಿರುವ ಹೋರಾಟದಲ್ಲಿ ನಿಲ್ಲುವ ಬಲವನ್ನು ಅದು ಕೊಡುತ್ತದೆ. ನಿಮ್ಮ ಕತ್ತಲೆಯಲ್ಲಿಯೂ ಬೆಳಕಾಗಿ ಕೃಪೆಯು ಇಳಿದು ಬರುತ್ತದೆ. ನಿಮ್ಮ ಅನಾರೋಗ್ಯದಲ್ಲಿಯೂ ಬಲವಾಗಿ ಕೃಪೆಯು ಇಳಿದು ಬರುತ್ತದೆ. ಕೈಗಳನ್ನು ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸಿರಿ. ಆ ಕೃಪೆಯು ಈ ಸಭೆಯಲ್ಲಿ ಇಳಿದು ಬರಲಿ ಕರ್ತನೆ. ಕಣ್ಣೀರಿನಲ್ಲಿ ಬಂದವರ ಮಧ್ಯದಲ್ಲಿ ಆ ಕೃಪೆಯು ಇಳಿದು ಬರಲಿ ಕರ್ತನೆ. ಹೋರಾಟದಲ್ಲಿ ಬಂದವರ ಮಧ್ಯದಲ್ಲಿ ಆ ಕೃಪೆಯು ಯೇಸುವಿನ ನಾಮದಲ್ಲಿ ಇಳಿದು ಬರಲಿ. ಹಾಗಂದ್ರೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಕೆಲವರು ಸಭೆಗೆ ಬರುವುದನ್ನು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನೀವು ಏನ್ ಮಾಡಬೇಡ್ರಿ, ಬಿಡಬೇಡಿರಿ. ಆಲಯಕ್ಕೆ ಬರುವುದನ್ನು ಬಿಟ್ಟಿರುವ ಪ್ರಕಾರ ನೀವು ಬಿಡಬೇಡಿರಿ. ಆರಾಧನೆಯನ್ನು ಕೆಲವರು ಬಿಟ್ಟಿರುವ ಪ್ರಕಾರ ನೀವು ಏನ್ ಮಾಡಬೇಡ್ರಿ, ಬಿಡಬೇಡಿರಿ. ಆರಾಧನೆಯನ್ನು ಬಿಡಬೇಡಿರಿ, ಪ್ರಾರ್ಥನೆಯನ್ನು ಬಿಡಬೇಡಿರಿ. ನೀವು ಕೃಪೆಯಲ್ಲಿ ಇದ್ದರೆ ನಿಮ್ಮ ಸಮಸ್ಯೆಯಲ್ಲಿ ನಿಲ್ಲುವ ಬಲವನ್ನು ಆ ಕೃಪೆಯು ಒದಗಿಸಿ ಕೊಡುತ್ತದೆ. ಕೆಲವು ಹೋರಾಟಗಳು ಬಂತು ಅಂತ ಕೂಡಲೇ ಸಭೆಯನ್ನು ಬಿಟ್ಟು ಓಡಿ ಹೋಗ್ತಾರೆ, ಆಲಯವನ್ನು ಬಿಟ್ಟು ಓಡಿ ಹೋಗ್ತಾರೆ. ಕೆಲವರೆಲ್ಲ ಬರೋದೇ 11 ಗಂಟೆಗೆ, 12 ಗಂಟೆ ಆಗ್ತಿದ್ದಂಗೆ ಏನು ಮಾಡ್ಬಿಡ್ತಾರೆ, ಎದ್ದು ಮಧ್ಯದಲ್ಲಿ ಓಡಾಗ್ತಾರೆ. ಅವರನ್ನು ದೇವರು ಶ್ರಮಿಸಲಿ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಕೆಲವರು ರೂಢಿಯಾಗಿ ಸಭೆಗೆ ಬರುವುದನ್ನು ಬಿಟ್ಟಿರುವ ಪ್ರಕಾರ ನೀವೇನು ಮಾಡಬೇಡ್ರಿ, ಬಿಡಬೇಡ್ರಿ. ಆರಾಧನೆಯನ್ನು ಬಿಡಬೇಡ್ರಿ, ಆಲಯವನ್ನು ಬಿಡಬೇಡ್ರಿ, ಪ್ರಾರ್ಥನೆಯನ್ನು ಬಿಡಬೇಡ್ರಿ, ಪರಿಶುದ್ಧ ಜೀವಿತವನ್ನು ಬಿಡಬೇಡ್ರಿ ಎಂಬುದಾಗಿ ವಾಕ್ಯವು ಹೇಳುತ್ತದೆ. ಯಾವಾಗ ನೀವು ಬಲಹೀನತೆಯಲ್ಲಿಯೂ ದೇವರನ್ನು ಆರಾಧಿಸುತ್ತೀರೋ ಸ್ತುತಿಯು ಹರಡುವಾಗ ಕೃಪೆಯು ಏನು ಮಾಡುತ್ತದಂತೆ, ಇಳಿದು ಬರುತ್ತದೆ. ಕೃಪೆಯು ಇಳಿದು ಬರುವಾಗ ನಿಮ್ಮ ಜೀವಿತದಲ್ಲಿರುವ ಇಕ್ಕಟ್ಟಿಗೆ ತಕ್ಕಂತೆ ಒಂದು ವಿಸ್ತಾರವನ್ನು, ಆಶೀರ್ವಾದವನ್ನು ಪರಲೋಕವು ಒದಗಿಸಿ ಕೊಡುತ್ತದೆ. ಹೌದು ಅನ್ನುವರು ಮಾತ್ರ ಕೈಗಳನ್ನು ಮೇಲೆತ್ತಿ ಹಲ್ಲೆಲೂಯಾ. ಹಾಗಂದ್ರೆ ಮೊದಲನೆಯದಾಗಿ ನಾವು ನೋಡಿದ್ವಿ, ಇಕ್ಕಟ್ಟನ್ನು ಹಾಗೆ ಮಾಡಬೇಡಿರಿ. ಅದು ಏನನ್ನು ತರುತ್ತದೆ?
ಆಶೀರ್ವಾದವನ್ನು ತರುತ್ತದೆ. ಎರಡನೆಯದಾಗಿ ನಾವು ನೋಡಿದ್ವಿ, ಇಕ್ಕಟ್ಟನ್ನು ಹಾಗೆ ಮಾಡಬೇಡಿರಿ, ಅದು ವಿಸ್ತಾರವನ್ನು ತರುತ್ತದೆ. ಮೂರನೆಯದಾಗಿ ನಾವು ನೋಡಿದ್ವಿ ದೇವರ ಕೃಪೆಯನ್ನು ನೀವೇನ್ ಮಾಡ್ರಿ, ಬಯಸಿರಿ ಎಂಬುದಾಗಿ ನೋಡಿದ್ವಿ. ನಾಲ್ಕನೆಯದಾಗಿ ಒಂದು ಕಾರ್ಯವನ್ನು ನಾನು ನಿಮಗೆ ಹೇಳಿಕೊಡಲು ಇಷ್ಟಪಟ್ಟು ನಾನು ಮುಗಿಸಲು ಇಷ್ಟಪಡುತ್ತೇನೆ. ದೇವರಿಂದ ಸಹಾಯವನ್ನು ನೀವು ಬಯಸಿರಿ. ಪಕ್ಕದಲ್ಲಿ ಇರುವವರನ್ನ ನೋಡಿ ಹೇಳ್ರಿ, ದೇವರಿಂದ ಸಹಾಯವನ್ನು ಬಯಸಿರಿ. ಮತ್ತೊಮ್ಮೆ ಕೇಳ್ರಿ, ದೇವರಿಂದ ಸಹಾಯವನ್ನು ಬಯಸಿರಿ. ಸರಿ, ಯಾಕೆ ನಾನು ದೇವರಿಂದ ಸಹಾಯವನ್ನು ಬಯಸಿರಿ ಎಂಬುದಾಗಿ ಹೇಳುತ್ತಾ ಇದ್ದೇನೆಂದ್ರೆ, ಇಸ್ರಾಯೇಲ್ ಜನರು ಐಗುಪ್ತ ದೇಶದಲ್ಲಿರುವಾಗ ಅವರು ತುಂಬ ಹೋರಾಟಕ್ಕೆ ಒಳಗಾದರು, ಕಷ್ಟಕ್ಕೆ ಒಳಗಾದರು, ಕಣ್ಣೀರಿಗೆ ಒಳಗಾದರು. ಅಂತ ಕಷ್ಟದಲ್ಲಿಯೂ ಉಪದ್ರವಗಳಲ್ಲಿಯೂ ಕಣ್ಣೀರಿನಲ್ಲಿಯೂ ಇರುವಾಗಲೂ ಅವರು ದೇವರಿಂದ ಸಹಾಯವನ್ನು ಬಯಸಿದರು. ದೇವರಿಂದ ಒಂದು ಬಲವನ್ನು, ದೇವರಿಂದ ಸಹಾಯ ಬರಬೇಕೆಂಬುದಾಗಿ ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುತ್ತದೆ? ಇಸ್ರಾಯೇಲ್ ಜನರು ದೇವರಿಂದ ಸಹಾಯವನ್ನು ಬಯಸಿದರು. ವಿಮೋಚನಾ ಕಾಂಡ 1ನೇ ಅಧ್ಯಾಯ, ಅದರಲ್ಲಿ ಒಂದು ಕಾರ್ಯವು ಬರೆಯಲ್ಪಟ್ಟಿದೆ. ಫಾರೋಹನು ಇಸ್ರಾಯೇಲ್ ಜನರನ್ನು ನೋಡಿ ಅವನು ತರುವುದರಿಂದ ಒಂದು ಕಾರ್ಯವನ್ನು ಹೇಳುತ್ತಾನೆ. ಜನರು ಬಹಳವಾಗಿ ಏನಾಗಿದ್ದಾರೆ? ಹೆಚ್ಚಾಗಿದ್ದಾರೆ, ಬಹಳವಾಗಿದ್ದಾರೆ, ಬಲಶಾಲಿಗಳಾಗಿದ್ದಾರೆ. ಬಹಳವಾಗಿದ್ದರು, ಬಲಶಾಲಿಗಳಾಗಿದ್ದರು. ಆದರೂ ಕೂಡ ಅವರು ತಮ್ಮ ಬಲದಲ್ಲಿ ಆಶ್ರಯಿಸದೆ ದೇವರಿಂದ ಬಲವನ್ನು, ಸಹಾಯವನ್ನು ಎದುರು ನೋಡುತ್ತಾ ಇದ್ದರು. ಶಬ್ದವಾಗಿ ಆಮೇನ್ ಎಂಬುದಾಗಿ ಹೇಳ್ರಿ. ವಾಕ್ಯದಲ್ಲಿ ಬರೆಯಲ್ಪಟ್ಟ ಅನೇಕರು ತಮ್ಮ ಸ್ವಂತ ಬಲದಲ್ಲಿ ಆಶ್ರಯವಿಡುತ್ತಾರೆ. 1 ತಿಮೋಥಿ 4ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೇಹ ಸಾಧನೆಯು ಅಲ್ಪ ಪ್ರಯೋಜನವಾಗಿದೆ. ಶರೀರವನ್ನು ಆಶ್ರಯಿಸುವುದು ಅಲ್ಪ ಪ್ರಯೋಜನವಾಗಿದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ವಿಮೋಚನಾ ಕಾಂಡ 1ನೇ ಅಧ್ಯಾಯ 9ನೇ ವಾಕ್ಯವನ್ನು ಓದ್ರಿ ಈಗ. ಅವನು ತನ್ನ ಜನರಿಗೆ, ಇಸ್ರಾಯೇಲರು ನಮ್ಮ ಅಧೀನದಲ್ಲಿ ಇದ್ದಷ್ಟು ಬಹಳವಾಗಿಯೂ ಬಲವಾಗಿ ಇದ್ದಾರೆ ನೋಡಿರಿ. 2 ಕಾರ್ಯ ಬರೆಯಲ್ಪಟ್ಟಿದೆ. ಮೊದಲನೆಯದಾಗಿ ಏನ್ ಬರೆಯಲ್ಪಟ್ಟಿದೆ? ಬಲವಾಗಿ, ಬಹಳವಾಗಿಯೂ ಬಲವಾಗಿ. ಎಲ್ಲರೂ ಹೇಳ್ರಿ, ಬಹಳವಾಗಿದ್ದಾರೆ, ಬಹಳವಾಗಿದ್ದಾರೆ. ಎರಡನೆಯದಾಗಿ ಬಲವಾಗಿಯೂ ಇದ್ದಾರೆ, ಬಲವಾಗಿದ್ದಾರೆ. ಹಂಗಂದ್ರೆ ಐಗುಪ್ತರಲ್ಲಿ 5 ಜನರಿದ್ದಾರೆ, ಇಸ್ರಾಯೇಲರಲ್ಲಿ ಎಷ್ಟು ಜನರಿದ್ದಾರೆ? 10 ಜನರಿದ್ದಾರೆ. ಐಗುಪ್ತನು 50 kg ಇದ್ದರೆ ಇಸ್ರಾಯೇಲನು ಎಷ್ಟು kg ಇದ್ದಾನೆ? 100 kg ಇದ್ದಾನೆ. ನಾನು ಮೊನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ, ಹಾಸ್ಯಕರವಾಗಿತ್ತು. ಒಬ್ಬ ಕರಾಟೆಯಲ್ಲಿ ನಿಪುಣನಾಗಿರುವವನು, ಅವನು ಆದರೆ ಸಣ್ಣಕ್ಕಿದ್ದಾನೆ, ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಹಾಕೊಂಡಿದ್ದ, ಕರಾಟೆ ಚೆನ್ನಾಗಿ 5 ಜನ ಬಂದರೂ ಬೀಳಿಸುವವನು, ಆದರೆ ಸಣ್ಣಕ್ಕಿದ್ದಾನೆ. ಅವನು ಒಂದು ಬಾಕ್ಸರ್ ಹತ್ರ ಯುದ್ಧ ಮಾಡ್ತಾ ಇದ್ದ, ದಪ್ಪಗೆ ಇರುವವನು. ಒಂದು ನಿಮಿಷ ವಿಡಿಯೋ, ಅರ್ಧ ನಿಮಿಷ ವಿಡಿಯೋ ಇರಬೇಕದು. ಅವನು ಆ ಬಾಕ್ಸರ್ ಹತ್ರ ಹೋಗುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಹೂ ಎಂಬುದಾಗಿ ಕಾಲು ಎತ್ತುತ್ತಾ ಇದ್ದಾನೆ. ಅವ್ನು ಕಾಲು ಹಿಡಿದು ಹಾಗೆ ಎಸೀತಿದ್ದಾನೆ, ಅಲ್ಲಿಗೆ ಹೋಗಿ ಬೀಳ್ತಾನೆ. ಮತ್ತೆ ಹೂ ಅಂತ ಎದ್ದು ಓಡಿ ಬರ್ತಾನೆ, ಎತ್ತಿ ಏನ್ ಮಾಡ್ತಾ ಇದ್ದಾನೆ? ಎಸಿತಾ ಇದ್ದಾನೆ. ಇಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಇಸ್ರಾಯೇಲ್ ಜನರು 100 kg ಇದ್ರು, ಐಗುಪ್ತರು ಎಷ್ಟು kg? 50 kg ಅನ್ಕೊಳ್ಳಿ, 60 kg ಎಂಬುದಾಗಿ ಇಟ್ಟುಕೊಳ್ಳೋ, ಬಲವಾಗಿದ್ದರು. ಈಗ ಇಸ್ರಾಯೇಲ್ ಜನರು 10 ಜನ ಇದ್ದಾರೆ, ಐಗುಪ್ತರು ಎಷ್ಟು ಜನ ಇದ್ದಾರೆ? 5 ಜನ ಇದ್ದಾರೆ. ಈಗ ಇವರಿಬ್ಬರು ಯುದ್ಧ ಮಾಡಿದ್ರೆ ಸುಮ್ಮನೆ ಜಗಳ ಅಂತ ಅನ್ಕೊಳ್ರಿ, ಯಾರು ಗೆಲ್ತಾರೆ? ಇಸ್ರಾಯೇಲ್. ಆಬ್ವಿಯಸ್ಲಿ ಯಾರು ಗೆಲ್ತಾರೆ? ಇಸ್ರಾಯೇಲರು ಗೆಲ್ತಾರೆ. ಆದರೂ ಕೂಡ ಇಸ್ರಾಯೇಲರು ದೇವರ ಬಲವನ್ನು ಆಶ್ರಯಿಸಿದರ, ತಮ್ಮ ಬಲವನ್ನು ಆಶ್ರಯಿಸಿದರ? ದೇವರ ಬಲವನ್ನು ಆಶ್ರಯಿಸಿದರು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಹಾಗಂದ್ರೆ ನಾನು ನಿಮಗೆ ಒಂದು ಕಾರ್ಯವನ್ನು ಹೇಳುತ್ತೇನೆ. ನಿಮ್ಮಲ್ಲಿ ಹಣವಿರಬಹುದು, ಮಸಲ್ ಪವರ್ ಇರಬಹುದು, ನಿಮ್ಮ ಕುಟುಂಬದ ಬ್ಯಾಕ್ಗ್ರೌಂಡ್ ಒಳ್ಳೆ ಕಾರ್ಯವಾಗಿರಬಹುದು, ಒಳ್ಳೆ ಎಜುಕೇಷನ್ ಇರಬಹುದು, ಏನೇ ಆಗಿದ್ದರೂ ಅದು ದೇವರ ಸಹಾಯಕ್ಕೆ ಸಮವಾಗುವುದಿಲ್ಲ. ಶಬ್ದವಾಗಿ ಆಮೇಲೆ ಹೇಳ್ತೀರಾ ಎಂಬುದಾಗಿ ನಾನು ಅಂದುಕೊಂಡೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನಿಮ್ಮಲ್ಲಿ ಏನೇ ಇದ್ದರೂ ಅದು ನಿಮ್ಮ ದೇವರ ಸಹಾಯಕ್ಕೆ ಅದು ಸಮನಾಗಿ ಬರುವುದಿಲ್ಲ. ಕೆಲವರು ಹೇಳ್ತಾರೆ, ಹಣ ಇದೆ ನೋಡಿಕೊಳ್ಳೋಣ, ನನಗೆ ಜನರಿದ್ದಾರೆ ನೋಡಿಕೊಳ್ಳೋಣ, ಸ್ನೇಹಿತರಿದ್ದಾರೆ ನೋಡಿಕೊಳ್ಳೋಣ, ಕುಟುಂಬ ಇದೆ ನೋಡಿಕೊಳ್ಳುತ್ತೆ ಎಂಬುದಾಗಿ ಹೇಳ್ತಾರೆ. ಕುಟುಂಬವನ್ನು ಆಶ್ರಯಿಸಬೇಡಿರಿ, ಮಾನವರನ್ನು. ಇವತ್ತು ಓದಿದ 118ನೇ ಕೀರ್ತನೆಯಲ್ಲಿ ಮಧ್ಯದಲ್ಲಿ ಒಂದು ವಾಕ್ಯವು ಬರೆಯಲ್ಪಟ್ಟಿದೆ, ಮಾನವರಲ್ಲಿ ಭರವಸೆ ಬಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸಿಕೊಳ್ಳುವುದು ಒಳ್ಳೆಯದು. ಫಾರೋನು ಇಸ್ರಾಯೇಲ್ ಜನರನ್ನ ನೋಡಿ ಭಯ ಪಡುತ್ತಾ ಇದ್ದಾನೆ, ಇವರು ಬಹಳವಾಗಿದ್ದಾರೆ.
ಇವರು ಹೆಚ್ಚಾಗಿದ್ದಾರೆ, ಇವರು ಬಲಶಾಲಿಗಳಾಗಿದ್ದಾರೆ. ಆಗಿದ್ದರೂ ಕೂಡ ಇಸ್ರಾಯೇಲ್ ಜನರು ಪ್ರೈಸ್ ದಿ ಲಾರ್ಡ್ ಅವರು ಹೋಗಿ ಯುದ್ಧ ಮಾಡಲಿಲ್ಲ, ದೇವರಿಂದ ಸಹಾಯವನ್ನು ನೋಡಿದರು. ಕ್ರೈಸ್ತರು ಈ ಲೋಕದಲ್ಲಿ ನೋಡಿದ್ರೆ ಹೆಚ್ಚಾಗಿದ್ದಾರೆ, ಆದರೂ ಕೂಡ ಒಬ್ಬನು ಕೂಡ ಹೋಗಿ ಯುದ್ಧ ಮಾಡುವುದಿಲ್ಲ. ಕಾರಣ ಏನು ಗೊತ್ತಾ? ನನ್ನ ದೇವರು ಎಲ್ಲವನ್ನು ನೋಡಿಕೊಳ್ಳುವವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ದೇವರ ಬಲವನ್ನು ಎದುರು ನೋಡಿರಿ. ನಿಮ್ಮ ಎಜುಕೇಷನಲ್ಲಿ ದೇವರ ಬಲವನ್ನು ಎದುರು ನೋಡಿರಿ. ನಿಮ್ಮ ಕುಟುಂಬದಲ್ಲಿ ದೇವರ ಬಲವನ್ನು ಎದುರು ನೋಡಿರಿ. ನಿಮ್ಮ ಬಿಸ್ನೆಸ್ಸಲ್ಲಿ ದೇವರ ಬಲವನ್ನು ಎದುರು ನೋಡಿರಿ. ಅದು ನಿಮ್ಮನ್ನು ಉನ್ನತವಾಗಿ ನಡೆಸುವಂಥದ್ದಾಗಿದೆ. ಹಲ್ಲೆಲೂಯಾ. ಅದು ಇಸ್ರಾಯೇಲ್ ಜನರಿಗೆ ಸಹಾಯ ಮಾಡಿದ ದೇವರ ಬಲವು, ಭುಜ ಬಲವು ನಿಮ್ಮನಿಗೂ ಸಹಾಯ ಮಾಡಲು ಶಕ್ತವಾಗಿದೆ. ನಂಬುವವರು ಕೈಗಳನ್ನು ಮೇಲೆತ್ತಿ ಆಮೇನ್ ಎಂಬುದಾಗಿ ಹೇಳೋಣ. ಆಮೇನ್, ಆಮೇನ್. ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ನಂಬಿಕೆ ಇಟ್ಟರು. ನಾವಾದರೂ ನನ್ನ ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಡುತ್ತೇವೆ. ಅವರು ಬಿದ್ದು ಹೋದರು, ನಾವು ಇಂದಿಗೂ ಎದ್ದು ನಿಂತಿದ್ದೇವೆ. ನಾವು ಇಂದಿಗೂ ಎದ್ದು ನಿಂತಿದ್ದೇವೆ. ನನ್ನ ಕುಟುಂಬವು ಈಗಲೂ ನಿಂತುಕೊಂಡಿದೆ, ನನ್ನ ಮನೆಯು ಇಂದಿಗೂ ನಿಂತುಕೊಂಡಿದೆ, ನನ್ನ ಜೀವಿತವು ಇಂದು ನಿಂತುಕೊಂಡಿದೆ ಅನ್ನುವವರು ಕೈಗಳನ್ನು ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸಿರಿ. ದೇವರನ್ನು ಆಶ್ರಯಿಸುವವರು ಅವಮಾನ ಪಟ್ಟು ಲಜ್ಜೆಯಿಂದ ಹಿಂತಿರುಗಿ ಹೋಗುವುದೇ ಇಲ್ಲ. ಆತನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ. ಸಭೆಯೇ, ನೀನು ಪರಲೋಕದ ಕಡೆಗೆ ನೋಡುವಾಗ ದೇವರಿಂದ ಸಹಾಯವು ನಿಮಗೆ ಇಳಿದು ಬರುತ್ತದೆ. ಶಬ್ದವಾಗಿ ಆಮೇನ್ ಎಂಬುದಾಗಿ ಹೇಳೋಣ. ಆಮೇನ್. ಕೈಗಳ ಮೇಲೆ ತಿಳ್ರಿ. ಆಮೇನ್, ಆಮೇನ್. ಯಾರ್ಯಾರು ಆಮೇನ್ ಎಂಬುದಾಗಿ ಹೇಳಿದ್ದೀರೋ ನಿಮ್ಮ ಜೀವಿತದಲ್ಲಿ, ನಿಮ್ಮ ಕಷ್ಟಗಳಲ್ಲಿ ಸಹಾಯವನ್ನು ಮಾಡಲು ಆತನು ಶಕ್ತನಾಗಿದ್ದಾನೆ. ಯೆಶಾಯನ ಪ್ರವಾದನೆ ಗ್ರಂಥ 41ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ದೇವರ ಮಕ್ಕಳನ್ನು ನೋಡಿ ಹೇಳುತ್ತಾ ಇದ್ದಾರೆ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನಗೆ ಸಹಾಯ ಮಾಡುತ್ತೇನೆ, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ನಾನು ನಿನ್ನನ್ನು ನಡೆಸುತ್ತೇನೆ. ಈ ಮಾತುಗಳನ್ನು ಕೇಳುತ್ತಿರುವ ಎಲ್ಲರಿಗೂ ದೇವರಾತ್ಮನು ಹೇಳುತ್ತಿರುವ ಮಾತು, ನಾನು ನಿನ್ನ ದೇವರು, ನಾನು ನಿನಗೆ ಸಹಾಯ ಮಾಡುತ್ತೇನೆ, ನಾನು ನಿನಗೆ ಬಲವನ್ನು ಕೊಡುತ್ತೇನೆ, ನಾನು ನಿನ್ನನ್ನು ನಡೆಸುತ್ತೇನೆ, ನಾನು ನಿನ್ನ ಎಲ್ಲ ಕಣ್ಣೀರಿನ ಪರಿಸ್ಥಿತಿಯಲ್ಲಿ ನಿನಗೆ ಕೃಪೆಯನ್ನು ಕೊಟ್ಟು ನಿನ್ನ ಕಣ್ಣೀರನ್ನು ಒರೆಸಿ ಒಂದು ಅಮೂಲ್ಯವಾದ ವಿಸ್ತಾರವನ್ನು, ಒಂದು ಅಮೂಲ್ಯವಾದ ಆಶೀರ್ವಾದವನ್ನು ನಿನ್ನ ಕಣ್ಣುಗಳು ಕಾಣುವ ಹಾಗೆ, ನಿನ್ನ ಬಂಧು ಮಿತ್ರರು ಕಾಣುವ ಹಾಗೆ ನಿನ್ನ ಜೀವಿತದಲ್ಲಿ ಕೊಡುತ್ತೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಹೇಳಿದ್ದಾರ, ನಿಶ್ಚಯವಾಗಿ ಆತನು ಮಾಡುತ್ತಾನೆ. ಮನುಷ್ಯರನ್ನು ನಂಬಬೇಡಿರಿ, ಮಾನವರನ್ನು ನಂಬಬೇಡಿರಿ, ಪ್ರಭುಗಳಲ್ಲಿ ಭರವಸೆ ಬಿಡಬೇಡಿರಿ, ದೇವರನ್ನು ಭರವಸೆ ಬಿಡಿರಿ. ಮಾನವನು ಸಹಾಯ ಮಾಡಲು ಶಕ್ತನಲ್ಲ, ಆದರೆ ನನ್ನ ದೇವರು ನಿತ್ಯವೂ ಸಹಾಯ ಮಾಡಲು ಶಕ್ತನಾಗಿದ್ದಾನೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಕೇರಿ ತಳ್ಳದ ನೀರು ಒಣಗಿ ಹೋದರು, ಕಾಗೆಯು ಆಹಾರವನ್ನು ತಂದು ಕೊಡುವುದು ನಿಂತು ಹೋದರು, ಆತನು ನಿನ್ನ ಕುಟುಂಬವನ್ನು ಅದ್ಭುತವಾಗಿ ನಡೆಸುವ ದೇವರಾಗಿದ್ದಾನೆ. ನಿನ್ನ ಜೀವಿತವನ್ನು ಅದ್ಭುತವಾಗಿ ನಡೆಸುವ ದೇವರಾಗಿದ್ದಾನೆ. ಈ ವಾಕ್ಯಗಳನ್ನು ಕೇಳುತ್ತಿರುವ ದೇವರ ಮಕ್ಕಳೇ, ನಿಮ್ಮ ಪರಿಸ್ಥಿತಿ ಒಂದು ವೇಳೆ ಕೇರಿ ತಳ್ಳದ ನೀರಿನ ಹಾಗೆ ಒಣಗಿ ಹೋಗಿರಬಹುದು, ನಿಮ್ಮ ನಂಬಿಕೆ ಒಣಗಿ ಹೋಗಿರಬಹುದು, ಆದರೆ ಆರಾಧನೆಯಲ್ಲಿ ದೇವರಾತ್ಮನು ಹೇಳುತ್ತಿದ್ದಾನೆ, ನಿಶ್ಚಯವಾಗಿ 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 ಆತನು ನಿನ್ನ ಕುಟುಂಬವನ್ನು ನಡೆಸುವ ದೇವರಾಗಿದ್ದಾನೆ. ಅಂದು ಇಸ್ರಾಯೇಲ್ ಜನರನ್ನು ಅರಣ್ಯದಲ್ಲಿ 40 ವರ್ಷ ಹಗಲಿರುಳು, ಹಗಲಿನಲ್ಲಿ ಮೇಘ ಸ್ತಂಭವಾಗಿ, ಇರುಳಿನಲ್ಲಿ ಅಗ್ನಿ ಸ್ತಂಭವಾಗಿ ನಡೆಸಿದ ದೇವರು ನಿನ್ನ ಕುಟುಂಬವನ್ನು ನಡೆಸಲು ಶಕ್ತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಂದ್ರೆ ಯಾರ ಜೀವಿತದಲ್ಲಿ ಇಕ್ಕಟ್ಟು ಇದೆಯೋ, ಈಗ ನಾನು ಅನೇಕರಿಗೆ ಎಲ್ಲರಿಗೆ ಹೇಳಿದೆ, ಯಾರ ಜೀವಿತದಲ್ಲಿ ಇಕ್ಕಟ್ಟಿದೆ, ಯಾರ ಜೀವಿತದಲ್ಲಿ ಹೋರಾಟ ಇದೆ, ಕೈ ಎತ್ತಿರಿ ಎಂಬುದಾಗಿ. ಎಲ್ಲರಿದ್ದು ನಿಂತುಕೊಳ್ಳೋಣ. ಅನೇಕರು ಕೈ ಎತ್ತಿದ್ರಿ. ಇಂದು ನಿಮ್ಮ ಈ ಆರಾಧನೆಯಲ್ಲಿ ಕೆಲ ಸ್ಪಷ್ಟನೆಯನ್ನು ದೇವರು ಕೊಟ್ಟಿದ್ದಾರೆ. ಕೆಲ ಹೋರಾಟಗಳು, ಕೆಲ ವೇದನೆಗಳು ನಿಮ್ಮ ಜೀವಿತದಲ್ಲಿ ಒಂದು ವಿಸ್ತಾರವನ್ನು, ಆಶೀರ್ವಾದವನ್ನು ತಂದು ಕೊಡುತ್ತದೆ. ಇಂದಿನಿಂದ ನಿಮ್ಮ ಪ್ರಾರ್ಥನೆ, ದೇವರೇ ಕಣ್ಣೀರನ್ನು ನೀಗಿಸು, ನನ್ನ ಹೋರಾಟವನ್ನು ನೀಗಿಸು ಎಂಬುದಾಗಿ ಪ್ರೇಯರ್ ಮಾಡಬೇಡ್ರಿ. ಆ ಕಣ್ಣೀರನ್ನು ಜಯಿಸುವ ಒಂದು ಕೃಪೆಯನ್ನು ನನಗೆ ಕೊಡ್ರಿ ಅಪ್ಪ. ಯಾಕೆ ಆ ರೀತಿ ಪ್ರಾರ್ಥನೆ ಮಾಡಬೇಕು ಗೊತ್ತಾ? ಆ ಹೋರಾಟಗಳು ನಿಮ್ಮ ಜೀವಿತದಲ್ಲಿ ಇರುವಾಗ ಅದು ಪ್ರೈಸ್ ದಿ ಲಾರ್ಡ್ ನಿಮ್ಮ ಜೀವಿತದಲ್ಲಿ ಒಂದು ವಿಸ್ತಾರವನ್ನು ಉಂಟು ಮಾಡುತ್ತದೆ, ನಿಮ್ಮ ಜೀವಿತದಲ್ಲಿ ಒಂದು ಆಶೀರ್ವಾದವನ್ನು ಉಂಟು ಮಾಡುತ್ತದೆ. ಯಾವ ರೀತಿ ಚಿನ್ನವು ಬಂಗಾರವು ಪುಟಕ್ಕೆ ಹಾಕಿ ಶೋಧಿಸಲ್ಪಟ್ಟ ಮೇಲೆ ಚೊಕ್ಕ ಬಂಗಾರವಾಗಿ ಅದು ಶೋಭಿತವಾಗುತ್ತದೋ, ಅದೇ ರೀತಿ ನಿನ್ನ ಜೀವಿತದಲ್ಲಿ ಕೆಲ ಕಣ್ಣೀರು ಬಂದ ಹೋದ ಮೇಲೆ, ನಿನ್ನ
ನಿನ್ನ ಜೀವಿತವು ಚೊಕ್ಕ ಬಂಗಾರವಾಗಿ ಪ್ರಕಟವಾಗುತ್ತದೆ. ಎಲ್ಲರ ಕೈಗಳನ್ನು ಮೇಲೆತ್ತಿ ಆಮೇನ್ ಎಂಬುದಾಗಿ ಹೇಳ್ರಿ, ಆಮೇನ್ ಎಂಬುದಾಗಿ ಹೇಳ್ರಿ, ಆಮೇನ್ ಎಂಬುದಾಗಿ ಹೇಳ್ರಿ. ಯೇಸುವಿನ ನಾಮದಲ್ಲಿ ಮಾತುಗಳನ್ನು ಯಾರ್ಯಾರು ಕೇಳಿದ್ದಾರೋ ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದು ವಿಸ್ತಾರ ಉಂಟಾಗಲಿ ಕರ್ತನೆ, ಒಂದು ಆಶೀರ್ವಾದವು ಉಂಟಾಗಲಿ ಕರ್ತನೆ. ಇದು ನನ್ನ ಕುಟುಂಬದಲ್ಲಿ ಯಾವ ರೀತಿ ನಡೆಯುತ್ತದೆ ಎಂಬುದಾಗಿ ವೇದನೆಯಲ್ಲಿ ಈ ಮಾತುಗಳನ್ನು ಕೇಳಿರಬಹುದು. ಯೇಸುವಿನ ನಾಮದಲ್ಲಿ ಆಮೇನ್. ಇವರ ಕಣ್ಣುಗಳು ಒಂದು ದಿವಸ ಅದನ್ನು ಕಾಣಲಿ. ಅಂದು ನಾನು ವಾಕ್ಯದಲ್ಲಿ ಕೇಳಿದೆನು, ಅದೇ ರೀತಿ ನನ್ನ ಕುಟುಂಬವು ವಿಸ್ತಾರವಾಗಿದೆ, ಈ ಪಟ್ಟಣದಲ್ಲಿ ನನ್ನ ಕುಟುಂಬವು ಆಶೀರ್ವಾದವಾಗಿದೆ ಎಂಬುದಾಗಿ ನಿನ್ನ ಮಕ್ಕಳು ಹೇಳುವಾಗ ಇವರ ಜೀವಿತವು ಮಾರ್ಪಡಲಿ. Praise the Lord. Hallelujah, 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 hallelujah. ಈ ರೀತಿಯಾದ ವಿಸ್ತಾರವನ್ನು ದೇವರು ಕೊಡುತ್ತಾರೆ. ದೇವರ ಮಾತನ್ನು ನಾನು ಕೇಳಿದ್ದೇನೆ. ನಿಶ್ಚಯವಾಗಿ ಆತನು ನನ್ನ ಜೀವಿತದಲ್ಲಿ ವೇದನೆಗೆ, ಅವಮಾನಕ್ಕೆ, ಕಣ್ಣೀರಿಗೆ ತಕ್ಕ ಪ್ರತಿಫಲವನ್ನು ಕೊಡುತ್ತಾನೆ ಎಂಬುದಾಗಿ ನಂಬುವವರು ಮಾತ್ರ 2 ನಿಮಿಷ ಕೈಗಳನ್ನು ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸಿ, ಬಾಯಿಗಳನ್ನು ತೆರೆದು ಸ್ತುತಿಸಿರಿ. ನೀವು ಸ್ತುತಿಸುವಾಗ ಈ ಆಮೇಲೆ ಈ ವೇದನೆಗಳನ್ನು ದಾಟುವ ಒಂದು ಬಲವನ್ನು ದೇವರ ಆತ್ಮನು ನಿಮಗೆ ಕೊಡಲಿ. ನಿಮ್ಮ ಕೊರತೆಗಳನ್ನು ದಾಟುವ, ಇದರಲ್ಲಿ ಬಲವಾಗಿ ಕ್ರಿಸ್ತನಿಗಾಗಿ ನಿಲ್ಲುವ ಒಂದು ಕೃಪೆಯನ್ನು ಪರಲೋಕವು ನಿಮಗೆ ಕೊಡಲಿ. ಎಲ್ಲರೂ ಕೈಗಳನ್ನು ತಟ್ಟಿ ಅಂತರಾಳದಿಂದ ಅಪ್ಪ ಎಲ್ಲರೂ ಸ್ತುತಿಸಿರಿ, ಬಾಯಿಗೆ ತೆರೆದು ಸ್ತುತಿಸಿರಿ, ಬಾಯಿ ತೆರೆದು ಸ್ತುತಿಸಿರಿ. ಯೇಸುವಿನ ನಾಮದಲ್ಲಿ ವೇದನೆಗಳಲ್ಲಿ ಆಮೆನ್ ಕ್ರಿಸ್ತನಿಗಾಗಿ ನಿಲ್ಲುವ ಒಂದು ಕೃಪೆ ಇಳಿಯಲಿ ಕರ್ತನೆ. ಹೋರಾಟದಲ್ಲಿ ನಿನಗಾಗಿ ನಿಲ್ಲುವ ಒಂದು ಬಲವು ಇಳಿಯಲಿ. ಈ ಆರಾಧನೆಯಲ್ಲಿಯೇ ಕೃಪೆ ಹೊಂದಿಕೊಳ್ಳಲಿ ಕರ್ತನೆ. ಕೃಪೆ ಹೊಂದಿಕೊಂಡವರಾಗಿ ಮನೆಗೆ ಹಿಂತಿರುಗಿ ಹೋಗುವಾಗ ದೇವರಾತ್ಮನು ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದು ಕಾರ್ಯವನ್ನು ಮಾಡಲಿ. ಈ ವಾಕ್ಯಗಳನ್ನು ಕೇಳಿದ್ದಾರೆ. 30ರಷ್ಟು, 60ರಷ್ಟು, 100ರಷ್ಟು ಪ್ರತಿಫಲವನ್ನು ಅನುಗ್ರಹಿಸಲಿ ಕರ್ತನೆ. ಏನೋ ಬಂದೆವು, ಕೇಳಿದೆವು, ಓದೆವು ಎಂಬುದಾಗಿ ಅಲ್ಲ ಅಪ್ಪ. ನನ್ನ ಜೀವಿತದಲ್ಲಿ ವೇದನೆ ಇದೆ, ಆದರೆ ನಾನು ಭಯಪಡುವುದಿಲ್ಲ. ಕಣ್ಣೀರಿದೆ, ನಾನು ಭಯಪಡುವುದಿಲ್ಲ. ಅನಾರೋಗ್ಯವಿದೆ, ನಾನು ಭಯಪಡುವುದಿಲ್ಲ. ಕಾರಣ ನನ್ನ ದೇವರ ಕೃಪೆ ನನ್ನೊಂದಿಗಿದೆ. ಅದು ಇದರಲ್ಲಿ ನಿಲ್ಲುವ ಬಲವನ್ನು ನನಗೆ ಕೊಡುತ್ತದೆ, ನನ್ನ ಕುಟುಂಬಕ್ಕೆ ಕೊಡುತ್ತದೆ, ನಮ್ಮ ಸಭೆಗೆ ಕೊಡುತ್ತದೆ. ಈ ವಾಕ್ಯವನ್ನು ಕೇಳಿರುವ ಪ್ರತಿಯೊಬ್ಬರಿಗೆ ಅದು ಕೊಡುತ್ತದೆ ಕರ್ತನೆ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಮುಂದಿನ ಎಲ್ಲ ಭಾಗಗಳನ್ನು ನಿಮ್ಮ ಕೈಗೆ ಒಪ್ಪಿಸುತ್ತೇನೆ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್, ಆಮೇನ್. Yeah.